ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಎಷ್ಟು ಕಾಲ ಇದ್ರು, ಎಷ್ಟು ಸಮಯಗಳವರೆಗೆ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತೂಗಾಡಿದ್ರು ಅಂತಂದ್ರೆ, ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟಂತ ಸಮಯ ಬಂದು ಬೆಳಗ್ಗೆ ಹೆಚ್ಚು ಕಡಿಮೆ 9 ಗಂಟೆ ಆಗಿತ್ತು ಅಂತ ದೇವರ ವಾಕ್ಯ ಹೇಳುತ್ತೆ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಮಾರ್ಕನ ಬರೆದಂತ ಸುವಾರ್ತೆ 15ನೇ ಅಧ್ಯಾಯ 25ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಆತನನ್ನು ಶಿಲುಬೆಗೆ ಹಾಕುವಾಗ ಒಟ್ಟಾರೆ 9 ಗಂಟೆಯಾಗಿತ್ತು. ಈ ವಾಕ್ಯದಲ್ಲಿ ಮಾರ್ಕನು ಹೇಳ್ತಾರೆ, ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿದಂತ ಸಮಯದಲ್ಲಿ ಅದು ಬೆಳಗ್ಗೆ 9 ಗಂಟೆ ಆಗಿತ್ತು ಅಂತ ಮಾರ್ಕನು ಬರೆಯುವಂತದ್ದನ್ನ ನಾವು ಕಾಣ್ತೇವೆ. ಮತ್ತೆ ಮತ್ತಾಯನ ಬರೆದಂತ ಸುವಾರ್ತೆ 27ನೇ ಅಧ್ಯಾಯ 45ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಅಲ್ಲಿ ಮತ್ತಾಯನ ಈ ರೀತಿ ಬರೆಯೋದನ್ನ ನಾವು ಕಾಣ್ತೇವೆ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಇಲ್ಲಿ ಮತ್ತಾಯ ಏನ್ ಬರೀತಾರೆ ಅಂದ್ರೆ, ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತೂಗಾಡುತ್ತಾ ಇದ್ದಂತ ಸಮಯದಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು ಅಂತ ತಾನು ಬರೆಯೋದನ್ನ ನಾವು ಕಾಣ್ತೇವೆ. ಆಗ ಮಾರ್ಕ್ ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಲ್ಪಟ್ಟಾಗ ಬೆಳಗ್ಗೆ 9 ಗಂಟೆ ಆಗಿತ್ತು ಅಂತ ಬರೀತಾರೆ. ಮತ್ತಾಯ ಬಂದು 12 ಗಂಟೆಯಿಂದ 3 ಗಂಟೆಯವರೆಗೂ ದೇಶದ ಮೇಲೆಲ್ಲ ಕತ್ತಲೆ ಕವಿಲಿತ್ತು ಎಂಬುದಾಗಿ ತಾನು ಬರೆಯೋದನ್ನ ಕಾಣ್ತೇವೆ. ಇದಾದ ನಂತರ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತಾನು ಮರಣಕ್ಕೆ ಅವರನ್ನು ಒಪ್ಪಿಸಿಕೊಟ್ರು. ಆಗ ಒಟ್ಟು ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಎಷ್ಟು ಸಮಯ ಇದ್ರು ಅಂತಂದ್ರೆ, ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ಅವರಿದ್ರು. ಈ 6 ಗಂಟೆ ಕಾಲಗಳು ಅವರು ಶಿಲುಬೆಯಲ್ಲಿ ತೂಗಾಡ್ತಾ ಇದ್ರು. ಆದ್ರೆ ಸಾಧಾರಣವಾಗಿ ಈ ರೀತಿ ರೋಮ್ ಸಾಮ್ರಾಜ್ಯದವರು ಯಾರನ್ನಾದ್ರೂ ಶಿಲುಬೆಗೆ ಹೊಡೆದು ಅವರನ್ನ ಶಿಲುಬೆಗೆ ಹಾಕಿದ ನಂತರ ಎಷ್ಟು ಕಾಲದವರೆಗೂ ಅವ್ರು ಶಿಲುಬೆಯಲ್ಲಿ ಇರ್ತಾ ಇದ್ರು ಅಂತಂದ್ರೆ 5 ದಿನದಿಂದ 7 ದಿನಗಳವರೆಗೂ ಇರ್ತಾ ಇದ್ರು. ಈ ರೋಮ್ ಸಾಮ್ರಾಜ್ಯದವರು ಶಿಲುಬೆಗೆ ಹಾಕಿದವರು ಎಷ್ಟು ಕಾಲ ಶಿಲುಬೆಯಲ್ಲಿ ಇರ್ತಾ ಇದ್ರು ಅಂದ್ರೆ 5 ದಿನಗಳಿಂದ 7 ದಿನಗಳವರೆಗೂ ಶಿಲುಬೆ ಮೇಲೆ ಇರ್ತಾ ಇದ್ರು. ಒಂದು ವ್ಯಕ್ತಿಯನ್ನ ಆ ರೀತಿ ಶಿಲುಬೆಗೆ ಹಾಕಿದ ನಂತರ ತನ್ನ ಸಾಯೋದಕ್ಕೆ ಸುಮಾರು ಕಡಿಮೆ ಅಂದ್ರೆ 36 ಗಂಟೆಗಳಾಗ್ತಾ ಇತ್ತು ಅಂತ ಹೇಳಲಾಗುತ್ತೆ. ಅಂದ್ರೆ ಅವ್ರನ್ನ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಹಾಕಿದ್ರೆ ಅವರು ಬಹುಶಃ ನಾಳೆ ಸಂಜೆ 6 ಗಂಟೆಗೆ ಸಾಯ್ತಾ ಇದ್ರು. ಕನಿಷ್ಠ ಪಕ್ಷ 36 ಗಂಟೆವರೆಗೂ ಶಿಲುಬೆಗೆ ಹಾಕಲ್ಪಟ್ಟಂತವರು ಜೀವನದಿಂದನೇ ಇರ್ತಾ ಇದ್ರು. ಕೆಲವರು 5 ದಿವಸಗಳವರೆಗೂ ಇರ್ತಾ ಇದ್ರು, ಕೆಲವರು 7 ದಿವಸಗಳ ಗಂಟೆಗಳು ಇದ್ದು ಆಮೇಲೆ ಅವರು ಶಿಲುಬೆಯಲ್ಲಿ ಸಾಯ್ತಾ ಇದ್ರು ಅಂತ ಹೇಳಲಾಗುತ್ತೆ. ಆ ರೀತಿ ಜನಗಳು ಸಾಮಾನ್ಯವಾಗಿ 1.5 ದಿವಸದಿಂದ 7 ದಿವಸಗಳವರೆಗೂ ಸಹ ಶಿಲುಬೆಯಲ್ಲಿ ತೂಗಾಡ್ತಾ ಇದ್ರು. ಆಮೇಲೆ ಅವ್ರ ಶಕ್ತಿಗೆ ತಕ್ಕ ಹಾಗೆ ಒಂದು ವೇಳೆ ಬಹಳ ಅವರು ಬಲಹೀನವಾಗಿದ್ರೆ ಜಲ್ದಿ ಸತ್ತೋಗ್ತಾ ಇದ್ರು. ತುಂಬಾ ಸ್ವಲ್ಪ ಆರೋಗ್ಯವಾಗಿ ಬಲವಾಗಿರುವಂತವರಾಗಿದ್ರೆ ಸ್ವಲ್ಪ ದಿನಗಳವರೆಗೂ ಇದ್ದು, ಇಲ್ಲಾಂದ್ರೆ 7 ದಿನಗಳವರೆಗೂ ಸಹ ಇದ್ದು ಆಮೇಲೆ ಅವರು ಶಿಲುಬೆಯಲ್ಲಿ ಮರಣ ಹೊಂದ್ತಾ ಇದ್ರು. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಮಾರ್ಕನು ಬರೆದಂತ ಸುವಾರ್ತೆ 15ನೇ ಅಧ್ಯಾಯ 44ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣವನ್ನು ಹೊಂದಿದ ನಂತರ ಏನಾಗುತ್ತೆ, ಯೋಸೆಫ್ ಅನ್ನುವಂತ ಹಿರಿಯ ಸಭೆಯ ಒಂದು ವ್ಯಕ್ತಿ ಇರ್ತಾನೆ. ಈ ವ್ಯಕ್ತಿ ಯೇಸು ಕ್ರಿಸ್ತನ ಒಂದು ಉಪದೇಶಗಳನ್ನ ಇಷ್ಟಪಟ್ಟು ಆತನನ್ನ ಹಿಂಬಾಲಿಸ್ತಾ ಇರ್ತಾನೆ. ತನಗೆ ಅಂತ ಒಂದು ಸಮಾಧಿ ಇರುತ್ತೆ, ತಾನೊಂದು ಸಮಾಧಿಯನ್ನು ಸಿದ್ಧಪಡಿಸಿ ಇಟ್ಕೊಂಡಿರ್ತಾನೆ. ಅಲ್ಲಿ ಅದುವರೆಗೂ ಯಾರನ್ನು ಇಟ್ಟಿರೋದಿಲ್ಲ. ಈ ಯೋಸೆಫ್ ಏನ್ ಮಾಡ್ತಾನೆ ಅಂದ್ರೆ, ಯೇಸು ಕ್ರಿಸ್ತನ ಈ ರೀತಿ ಶಿಲುಬೆಯಲ್ಲಿ ಮರಣ ಹೊಂದಿದ ನಂತರ ತಾನು ಪಿಲಾತನ ಹತ್ರ ಹೋಗ್ತಾನೆ. ಪಿಲಾತನ ಹತ್ರ ಹೋಗ್ಬಿಟ್ಟು ಯೇಸು ಕ್ರಿಸ್ತನ ಶರೀರವನ್ನು ನನಗೆ ಕೊಡು, ಅದನ್ನ ನಾನು ಸಮಾಧಿ ಮಾಡ್ತೇನೆ ಅಂತ ಕೇಳ್ಕೊಳ್ತಾನೆ. ನಾವು ಮಾರ್ಕನು ಬರೆದಂತ ಸುವಾರ್ತೆ 15ನೇ ಅಧ್ಯಾಯ 42ನೇ ವಾಕ್ಯದಿಂದ ನಾವು ಓದುತ್ತಾ ಹೋಗೋಣ. ಆಗಲೇ ಸಂಜೆಯಾಗಿತ್ತು, ಮತ್ತೆ ಆ ದಿನವು ಸೌರಣೆಯ ದಿನ, ಅಂದರೆ ಸಬ್ಬತ್ ದಿನದ ಹಿಂದಿನ ದಿನ ಆಗಿತ್ತು. ಹೀಗಿರಲಾಗಿ ಅರಿಮತಾಯದ ಯೋಸೆಫನೆಂಬವನು ಬಂದು ಧೈರ್ಯದಿಂದ ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಂಡನು. ಇವನು ಹಿರಿಯ ಸಭೆಯವರಲ್ಲಿ ಘನವಂತನು, ದೇವರ ರಾಜ್ಯವನ್ನು ಎದುರು ನೋಡುತ್ತಿದ್ದವನು. ಪಿಲಾತನು ಅವನು ಇಷ್ಟು ಬೇಗ ಸತ್ತನೋ ಎಂದು ಆಶ್ಚರ್ಯಪಟ್ಟು ಶತಾಧಿಪತಿಯನ್ನು ಕರೆಸಿ, ಅವನು ಆಗಲೇ ಸತ್ತನೋ ಎಂದು ಅವನನ್ನು ಕೇಳಿ ಆತನು ಸತ್ತದ್ದನ್ನು ಶತಾಧಿಪತಿಯಿಂದ ತಿಳಿದು ಶವವನ್ನು ಯೋಸೆಫನಿಗೆ ಕೊಡಿಸಿದನು. ಈ ರೀತಿ ಯೋಸೆಫು ಪಿಲಾತನ ಬಳಿಗೆ ಬಂದು ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮರಣ ಹೊಂದಿದ್ದಾಯ್ತು, ಆತನ ಶರೀರವನ್ನು ಇಳಿಸಿ ನನಗೆ ಕೊಡಿಸೋದಕ್ಕೆ ಹೇಳಿ ನಾನು ತಗೊಂಡು ಹೋಗಿ ಆತನ ಶರೀರವನ್ನ ಸಮಾಧಿಲಿ ಇಡ್ತೀನಿ ಅಂತ ಕೇಳ್ತಾನೆ. ಸುಮಾರು 3 ಗಂಟೆಯ ನಂತರ ಹೋಗಿ ತನ್ನನ್ನು ಆ ರೀತಿ ಕೇಳುವಾಗ ಪಿಲಾತನ ಆ ಸುದ್ದಿನ ಕೇಳಿದ ತಕ್ಷಣ ಪಿಲಾತನಿಗೆ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಆಗಿ ಆತನ ಅಷ್ಟು ಬೇಗ ಸತ್ತನೋ ಅಂತ ತಾನೇ ಪ್ರಶ್ನೆ ಕೇಳ್ತಾನೆ. ಬೆಳಿಗ್ಗೆ 9 ಗಂಟೆಗೆ ಶಿಲುಬೆಗೆ ಹಾಕಿದ್ದು, ಈಗ 3 ಗಂಟೆ 4 ಗಂಟೆ ಆಗ್ತಾ ಇದೆ, ಇಷ್ಟು ಜಲ್ದಿ ಯೇಸು ಕ್ರಿಸ್ತ ಸತ್ತೋಗ್ಬಿಡ್ನಾ ಅಂತ ಆಶ್ಚರ್ಯ ಪಡ್ತಾನೆ. ಇಲ್ಲಿ ಪಿಲಾತನು ಆ ರೀತಿ ಆಶ್ಚರ್ಯ ಪಡೋದಕ್ಕೆ ಕಾರಣ ಏನು? ಆ ರೀತಿ ಆಶ್ಚರ್ಯ ಪಡೋದಕ್ಕೆ ಕಾರಣ ಏನಂತಂದ್ರೆ 6 ಗಂಟೆ 7 ಗಂಟೆ ಅಷ್ಟರಲ್ಲಿ ಯಾರು ಶಿಲುಬೆಗೆ ಹಾಕಿದ ತಕ್ಷಣ ಸಾಯ್ತಾ ಇರಲಿಲ್ಲ.
ಕಡಿಮೆ ಅಂದ್ರೆ 36 ಗಂಟೆ ಅವ್ರು ಇರ್ತಾ ಇದ್ರು. ಇಲ್ಲ ಅಂದ್ರೆ 2, 3, 5, 7 ದಿವಸಗಳ ಗಂಟೆ ಬೇಕಾದ್ರೂ ಇರ್ತಾ ಇದ್ರು. ಅಲ್ಲೇ ಶಿಲುಬೆ ಮೇಲೆ ಅವ್ರು ತೂಗಾಡ್ತಾ ಇರ್ತಾ ಇದ್ರು. ಈ ಸಿಪಾಯಿಗಳು ಅವ್ರನ್ನ ನೋಡ್ತಾನೆ ಇರ್ತಾ ಇದ್ರು. ನೋಡ್ತಾ 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 ಯಾವಾಗ ಸತ್ತೋಗಿದ್ದಾರೆ ಅನ್ನೋದು ಅವರಿಗೆ ದೃಢ ಆಗುತ್ತೋ ಆ ಸತ್ತೋರ್ ನಂತರ ಅವ್ರ ಶವಗಳನ್ನು ಇಳಿಸಿ ಸಮಾಧಿಲಿ ಇಳಿಸ್ತಾ ಇದ್ರು. ಈ ರೀತಿ ಅವ್ರು ಮಾಡ್ತಾ ಇದ್ರು. ಆದ್ರೆ ಯೇಸು ಕ್ರಿಸ್ತನು 6-7 ಗಂಟೆ ಅಷ್ಟರಲ್ಲೇ ತಾನು ಸತ್ತೋಗಿದ್ದಾನೆ ಅನ್ನೋ ಸುದ್ದಿಯನ್ನ ಪಿಲಾತನ ಕೇಳಿದ ತಕ್ಷಣ ತನಗೆ ಬಹಳ ಆಶ್ಚರ್ಯ ಆಗುತ್ತೆ. ಹೇಗ್ ಸಾಧ್ಯ ಇದು, ಇಷ್ಟು ಜಲ್ದಿ ಸತ್ತೋಗ್ಬಿಡ್ನ, ಆಶ್ಚರ್ಯ ಆಗುತ್ತಲ್ಲ ಅಂತ ಅನ್ಬಿಟ್ಟು ಒಂದು ಸಹಸ್ರಾಧಿಪತಿಯನ್ನು ಕಳಿಸ್ತಾರೆ. ತಾನು ಶತಾಧಿಪತಿಯನ್ನ ಕಳಿಸ್ಬಿಟ್ಟು ಏನ್ ಈ ವ್ಯಕ್ತಿ ಯೋಸೇಫು ಯೇಸು ಕ್ರಿಸ್ತ ಸತ್ತೋಗ್ಬಿಟ್ಟ ಅಂತ ಬಂದಿದ್ದಾನಲ್ಲ, ಅದನ್ನ ಸತ್ತೋಗ್ಬಿಟ್ನ, ಅಷ್ಟೆಲ್ಲ ಸತ್ತೋಗ್ಬಿಟ್ನ ಅಂತ ಶತಾಧಿಪತಿಯನ್ನ ಕೇಳ್ತಾನೆ. ಆ ಶತಾಧಿಪತಿ ಏನ್ ಮಾಡ್ತಾನೆ, ಅವರು ತಾನು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆ ನಂತರ ತನ್ನ ಶರೀರವನ್ನ ಯೋಸೇಫನಿಗೆ ಕೊಡಿಸುವಂತದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಈ ರೀತಿ ಶಿಲುಬೆಗೆ ಹಾಕಲ್ಪಟ್ಟಂತವರು 36 ಗಂಟೆಯಿಂದ ಹಿಡಿದು 5-7 ದಿವಸಗಳವರೆಗೂ ಸಹನು ಅವರು ಶಿಲುಬೆಯಲ್ಲಿ ಇರ್ತಾ ಇದ್ರು. ಆ ನಂತರ ಅವರು ಶಿಲುಬೆಯಲ್ಲಿ ಮರಣ ಹೊಂದ್ತಾ ಇದ್ರು. ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 31ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಆ ಹೊತ್ತು ಸೌರಣೆಯ ದಿವಸವಾಗಿದ್ದರಿಂದ ಯಹೂದ್ಯರು ಸಬ್ಬತ್ ದಿನದಲ್ಲಿ ಶವಗಳು ಶಿಲುಬೆಯ ಮೇಲೆ ಇರಬಾರದೆಂದು ಪಿಲಾತನನ್ನು ಅವರ ಕಾಲುಗಳನ್ನು ಮುರಿಸಿ ಅವರನ್ನು ತೆಗೆಸಿ ಹಾಕಬೇಕೆಂಬುದಾಗಿ ಕೇಳಿಕೊಂಡರು. ಯಾಕೆಂದರೆ ಆ ಸಬ್ಬತ್ ದಿವಸವು ಬಹು ವಿಶೇಷವಾದದ್ದು. ಇಲ್ಲಿ ಏನಾಗುತ್ತೆ, ಈ ರೀತಿ ಯೇಸು ಕ್ರಿಸ್ತನು ತನ್ನ ಜೊತೆಯಲ್ಲಿ ಇಬ್ಬರು ಕಳ್ಳರು ಶಿಲುಬೆಗೆ ಹಾಕಲ್ಪಟ್ಟಿರುವಂತಹ ಸಮಯದಲ್ಲಿ ಈ ಶಾಸ್ತ್ರಿಗಳು ಫರಿಸಾಯಗಳೆಲ್ಲ ಏನ್ ಮಾಡ್ತಾರೆ, ಪಿಲಾತನ ಹತ್ರ ಬರ್ತಾರೆ. ಪಿಲಾತನ ಹತ್ರ ಬಂದ್ಬಿಟ್ಟು ಇವತ್ತು ಸೌರಣೆಯ ದಿನವಾಗಿದೆ, ಮತ್ತೆ ಆವತ್ತು ಸಾಯಂಕಾಲ ಸಂಜೆ 6 ಗಂಟೆಯಿಂದ ಅವರಿಗೆ ಸಬ್ಬತ್ ದಿನ ಪ್ರಾರಂಭ ಆಗುತ್ತೆ. ಅದು ಬಹು ವಿಶೇಷವಾದ ಸಬ್ಬತ್ ದಿವಸ. ಅದು ಪ್ರಾರಂಭ ಆಗೋದ್ರಿಂದ ಏನು ಅಂತಂದ್ರೆ, ಆ ಪ್ರಾರಂಭ ಆದ ನಂತರ ಈ ರೀತಿ ಜನಗಳು ಶಿಲುಬೆಯಲ್ಲಿ ಮೊಳೆಯಿಂದ ಹೊಡೆಯಲ್ಪಟ್ಟಿರುವಂಥದ್ದು, ಗಾಯಪಟ್ಟಿರುವಂಥದ್ದು, ಆ ನಂತರ ಅವರು ಸಾಯೋದಕ್ಕೆ ನರಳ್ತಾ ಇರೋದು, ಆಮೇಲೆ ಅವರು ಸಾಯುವಂಥದ್ದು, ಶವಗಳು ಆ ರೀತಿ ಮರಗಳ ಮೇಲೆ ಇರುವಂಥದ್ದು, ಈ ಒಂದು ಸಬ್ಬತ್ ದಿನದ ಸಮಯದಲ್ಲಿ ಮತ್ತೆ ಅಲ್ಲಿಂದ ಅವರಿಗೆ ಒಂದು ವಾರ ಹಬ್ಬ ಇರುತ್ತೆ. ಅವರು ಹುಳಿ ಇಲ್ಲದಿರುವಂತಹ ರೊಟ್ಟಿಗಳ ಹಬ್ಬವನ್ನು ಆಚರಿಸಬೇಕು. ಆ ಒಂದು ವಾರ ಪೂರ್ತಿ ಅವರಿಗೆ ಹಬ್ಬದ ದಿವಸವೇ ಆಗಿರುತ್ತೆ. ಆಗ ಅಂತ ಸಮಯದಲ್ಲಿ ಶಿಲುಬೆ ಮೇಲೆ ಈ ರೀತಿ ಸಾಯೋದು, ಅವ್ರ ಶವಗಳು ಶಿಲುಬೆ ಮೇಲೆ ಇರುವಂತದ್ದು, ಇವರು ಹಬ್ಬದ ಸಮಯದಲ್ಲಿ ಇರುವಂತರ ಅಶುದ್ಧವಾಗಿರುತ್ತೆ. ಅದರಿಂದ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇನ್ನು ಸಬ್ಬತ್ ದಿನ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಇನ್ನು ಸೌರಣೆಯ ದಿನ ಅಂದ್ರೆ ಆ ಸಬ್ಬತ್ ದಿವಸಕ್ಕೆ ಮೊದಲು ಸಬ್ಬತ್ ದಿವಸಕ್ಕೆ ಸಿದ್ಧವಾಗಬೇಕಾಗಿರುವಂತಹ ದಿವಸ ಸಂಜೆ 6 ಗಂಟೆವರೆಗೂ ಅವ್ರಿಗೆ ಸಮಯ ಇರುತ್ತೆ. ಸಂಜೆ 6 ಗಂಟೆ ಆಗೋದಕ್ಕಿಂತ ಮೊದಲೇ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇನ್ನು ಅವ್ರ ಶಿಲುಬೆ ಮೇಲೆ ಇರುವಾಗಲೇನೆ ಪಿಲಾತನ ಹತ್ರ ಬರ್ತಾರೆ. ಬಂದ್ಬಿಟ್ಟು ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಅವರ ಕಾಲುಗಳನ್ನು ಮುರಿಸಿ ಅವರನ್ನು ತೆಗೆಸಿ ಹಾಕಬೇಕೆಂಬುದಾಗಿ ಹೇಳಿಕೊಂಡರು. ಅವ್ರ ಕಾಲುಗಳನ್ನ ಮುರಿಸಿ ಅವರನ್ನು ತೆಗೆಸು ಹಾಕಿಸು. ಅವರು ಸಬ್ಬತ್ ದಿವಸದಲ್ಲಿ ಅಂದ್ರೆ ನಮಗೆ ವಿಶೇಷವಾದ ಸಬ್ಬತ್ ದಿವಸ ಬರ್ತಾ ಇದೆ. ಆ ಸಮಯದಲ್ಲಿ ನಾವು ಈ ಪಸ್ಕ ಹಬ್ಬ ಮತ್ತೆ ಹುಳಿ ಇಲ್ಲದಿರುವಂತಹ ರೊಟ್ಟಿಗಳ ಹಬ್ಬ ಇವುಗಳನ್ನೆಲ್ಲ ಮಾಡೋ ಸಮಯದಲ್ಲಿ ಅವ್ರ ಶಿಲುಬೆಯಲ್ಲಿ ಸಾಯೋದು, ಅವ್ರ ಶವ ಶಿಲುಬೆ ಮೇಲೆ ಇರುವಂತದ್ದು, ಅದು ನಮಗೆ ಅಶುದ್ಧ. ಅದು ನಮ್ಮ ಒಂದು ಹಬ್ಬದ ಒಂದು ಪವಿತ್ರತೆಯನ್ನು ಕೆಡಿಸುತ್ತೆ. ಅದರಿಂದ ಆ ಒಂದು ಸಬ್ಬತ್ ದಿವಸ ಬರೋದಕ್ಕಿಂತ ಮೊದಲೇ ಅವ್ರ ಕಾಲುಗಳನ್ನ ಮುರಿಸಿ ಅವರನ್ನು ತೆಗೆಸಿ ಹಾಕು ಅಂತ ಹೇಳ್ತಾರೆ. ಹಾಗೆ ಇದಕ್ಕೆ ಅರ್ಥ ಏನು? ಅವ್ರ ಕಾಲುಗಳು ಮುರಿಸೋದಕ್ಕೂ ಅವ್ರನ್ನ ತೆಗೆಸೋದಕ್ಕೂ ಇವ್ರು ಕೇಳ್ತಾ ಇರೋದಕ್ಕೂ ಇದಕ್ಕೆಲ್ಲ ಅರ್ಥ ಏನು? ಅದಕ್ಕೆ ಅರ್ಥ ಏನು ಅಂತಂದ್ರೆ, ಶಿಲುಬೆಗೆ ಹಾಕಲ್ಪಟ್ಟಂತವ್ರು ಒಂದು ದಿವಸದಲ್ಲಿ ಸಾಯ್ತಾ ಇರಲಿಲ್ಲ. 6 ಗಂಟೆ 10 ಗಂಟೆ 12 ಗಂಟೆ ಇಷ್ಟು ಸಮಯದೊಳಗಡೆ ಸಾಯ್ತಾ ಇರಲಿಲ್ಲ. ಶಿಲುಬೆಗೆ ಹಾಕಲ್ಪಟ್ಟಂತವ್ರು ಕಡಿಮೆ ಅಂದ್ರೆ 36 ಗಂಟೆ ಅವರು ಬದುಕಿರ್ತಾ ಇದ್ರು. ಇಲ್ಲಾಂದ್ರೆ ಹಲವು ದಿನಗಳು ಕೂಡ ಅವ್ರು ಬದುಕಿರ್ತಾ ಇದ್ರು. ಆಗ ಇವ್ರೇನ್ ಮಾಡ್ತಾರೆ, ಪಿಲಾತನ ಹತ್ರ ಬಂದು ಶಿಲುಬೆಗೆ ಹಾಕಿದ್ದಾರೆ, ಅವರೆಲ್ಲ ಶಿಲುಬೆ ಮೇಲೆ ಇದ್ದಾರೆ. ಇನ್ನು ಸಾಯಂಕಾಲ 6 ಗಂಟೆಗೆ ನಮಗೆ ಸಬ್ಬತ್ ದಿನ ಪ್ರಾರಂಭ ಆಗ್ಬಿಡುತ್ತೆ. ಇವಾಗ ಅವ್ರ ಶಿಲುಬೆ ಮೇಲೆ ಹಂಗೆ ಇದ್ರೆ ಇವತ್ತು ನಾಳೆ ನಾಡಿದ್ದು ಯಾವಾಗ ಬೇಕಾದ್ರೂ ಅವ್ರು ಹಂಗೆ ಇರ್ತಾರೆ, ಶಿಲುಬೆ ಮೇಲೆ ಇರ್ತಾರೆ, ಆಮೇಲೆ ಅವ್ರು ಸಾಯ್ತಾರೆ. ಆದ್ರೆ ಅಷ್ಟರಲ್ಲಿ ಅವರು ನಾವು ಪಸ್ಕ ಹಬ್ಬವನ್ನು ಮಾಡುವಾಗ ಹುಳಿ ಇಲ್ಲದಿರುವಂತಹ ರೊಟ್ಟಿಗಳ ಹಬ್ಬಗಳನ್ನು ಮಾಡುವಂತ ಸಮಯದಲ್ಲಿ ಅವ್ರು ಸಾಯೋದು, ಶವಗಳ ಆತರ ಇರೋದು ನಮಗೆ ಅಶುದ್ಧ ಆಯ್ತು. ಅದರಿಂದ ನೀನೇನ್ ಮಾಡು, ಅಷ್ಟುವರೆಗೂ ಅವರೇ ಶಿಲುಬೆಯಲ್ಲಿ ಸಾಯೋವರೆಗೂ ಅವ್ರನ್ನ ಬಿಡಬೇಡ, ನಿನ್ ಮೊದಲೇ ಅವ್ರನ್ನ ಸಾಯಿಸ್ಬಿಡು, ಅವ್ರ ಕಾಲುಗಳನ್ನ ಮುರಿಸಿ ಅವ್ರನ್ನ ಸಾಯಿಸ್ಬಿಡು ಅಂತ ಕೇಳ್ಕೊಳ್ತಾರೆ. ಆಗ ಕಾಲುಗಳನ್ನ ಮುರಿಸೋದ್ರಿಂದ ಯಾವ ತರ ಅವರು ಸಾಯ್ತಾರೆ, ಮೊದಲೇ ಸಾಯ್ತಾರೆ. ಒಂದ್ ವೇಳೆ ಕಾಲುಗಳನ್ನು ಮುರಿದಿಲ್ಲ ಅಂತಂದ್ರೆ ಅವರು ನಿಧಾನಕ್ಕೆ ಸಾಯ್ತಾರೆ, 3-4-5 ದಿವಸ ಬೇಕಾದ್ರೂ ಆಗುತ್ತೆ, ಆಮೇಲೆ ಸಾಯ್ತಾರೆ. ಆಗ ಕಾಲುಗಳನ್ನ ಮುರಿಯದಿರುವಾಗ ಯಾವ ತರ ಸಾಯ್ತಾರೆ, ಕಾಲುಗಳನ್ನ ಮುರಿಸೋದ್ರಿಂದ ಯಾವ ತರ ಸಾಯ್ತಾರೆ, ಶಿಲುಬೆ ಮರಣ ಅನ್ನೋದು ಯಾವ ತರ ಇರುತ್ತೆ ಅದನ್ನ ನಾವು ಅರ್ಥ ಮಾಡ್ಕೊಬೇಕಂತಂದ್ರೆ, ಶಿಲುಬೆಯಲ್ಲಿ ಜನಗಳು ಯಾವ ತರ ಸಾಯ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಈ ರೋಮ್ ಸಾಮ್ರಾಜ್ಯದವರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಯಾರನ್ನಾದ್ರೂ ಶಿಲುಬೆ ಮರಣಕ್ಕೆ ಒಪ್ಪಿಸೋದಕ್ಕಿಂತ ಮುಂಚೆನೆ ಅವ್ರನ್ನ ಕೋರಡೆಗಳನ್ನ ಹೊಡೆದು ಅವ್ರ ಬೆನ್ನನ್ನೆಲ್ಲ ಬಹಳಷ್ಟು ಗಾಯ ಮಾಡಿ, ಬಹಳಷ್ಟು ರಕ್ತ ಹರಿದು ಹೋಗೋ ಹಾಗೆ ಮಾಡಿ ಅವ್ರನ್ನ ತುಂಬಾ ಬಲಹೀನ ಮಾಡ್ಬಿಡ್ತಾ ಇದ್ರು.
ಇನ್ನೇನು ಅವ್ರು ಸಾಯ್ಬೇಕೋ ಸಾಯೋದಕ್ಕೆ ಬದಲಾಗಿ ಬದುಕಿದ್ದಾರೆ ಅಷ್ಟೇ. ಅಷ್ಟು ಮಟ್ಟಿಗೆ ಕೋರಡೆಗಳನ್ನ ಹೊಡೆದು ಅವ್ರನ್ನ ಬಲಹೀನ ಮಾಡ್ತಾ ಇದ್ರು. ಆಮೇಲೆ ಕೆಲವರು ಆತರ ಹೊಡೆಯುವಾಗ್ಲೇನೆ ಸತ್ತೋಗ್ಬಿಡ್ತಾ ಇದ್ರು. ಇನ್ ಕೆಲವರು ಆತರ ಹೊಡೆದಾದ್ಮೇಲಿಂದ ಅವ್ರನ್ನ ಶಿಲುಬೆಗೆ ಹಾಕೋದಕ್ಕೆ ತಗೊಂಡು ಹೋಗ್ತಾ ಇರುವಾಗ ಸತ್ತೋಗ್ತಾ ಇದ್ರು. ಇನ್ ಕೆಲವರು ತುಂಬಾ ಬಲ ಇರುವಂತವ್ರು, ಸ್ವಲ್ಪ ಚೆನ್ನಾಗಿರುವಂತವ್ರು, ಶಕ್ತಿ ಇರುವಂತವ್ರು ಏನಾಗ್ತಾ ಇದ್ರು, ಚೆನ್ನಾಗಿರ್ತಾ ಇದ್ರು, ಅಂದ್ರೆ ಅವ್ರು ಸಾಯ್ದಾರ ಬದುಕಿರ್ತಾ ಇದ್ರು. ಅವ್ರನ್ನ ತಗೊಂಡು ಹೋಗ್ಬಿಟ್ಟು ಶಿಲುಬೆಲಿ ಈ ತರ ಮೊಳೆಗಳು ಹೊಡೆದು ಶಿಲುಬೆಲಿ ನೇತಾಕ್ಬಿಡ್ತಾ ಇದ್ರು. ನೇತಾಕ್ಬಿಟ್ಟಿದ ನಂತರ ಏನಾಗ್ತಾ ಇತ್ತು ಅಂತಂದ್ರೆ, ಅವ್ರು ಶಿಲುಬೆ ಮೇಲೆ ಇರುವಾಗ ಅವ್ರಿಗೆ, ಈಗ ನಾವು ನೆಲದ ಮೇಲೆ ನಿಂತ್ಕೊಂಡಿರುವಾಗ ನಮಗೆ ಉಸಿರಾಡುವಂತದ್ದೆಲ್ಲ ತುಂಬಾ ಸುಲಭ. ಶಿಲುಬೆ ಮೇಲೆ ಒಂದು ವ್ಯಕ್ತಿ ಇರುವ ಏನಾಗುತ್ತೆ ಅಂತಂದ್ರೆ, ಅವ್ರು ನಮ್ ತರ ನೆಲದಲ್ಲಿ ನಿಂತ್ಕೊಂಡಿರೋದಿಲ್ಲ, ಅವರು ಶಿಲುಬೆಯಲ್ಲಿ ತೂಗಾಡ್ತಾ ಇರ್ತಾರೆ. ಶಿಲುಬೆಯಲ್ಲಿ ತೂಗಾಡ್ತಾ ಇರೋ ಸಮಯದಲ್ಲಿ ಅವ್ರ ಶರೀರದ ಭಾರವನ್ನೆಲ್ಲ ಯಾವ್ದು ಹೊತ್ಕೊಂಡಿರುತ್ತೆ ಅಂತಂದ್ರೆ, ಅವ್ರ ಕೈಗಳಲ್ಲಿ ಹೊಡೆಯಲ್ಪಟ್ಟಿರುವಂತ ಆ ಮೊಳೆಗಳು ಮತ್ತೆ ಕಾಲಲ್ಲಿ ಹೊಡೆಯಲ್ಪಟ್ಟಿರುವಂತ ಮೊಳೆಗಳು ಅವ್ರ ಶರೀರದ ತೂಕವನ್ನ ಹೊತ್ಕೊಂಡಿರುತ್ತೆ. ಕೈಗಳಲ್ಲಿ ಹಿಂಗೆ ಶಿಲುಬೆಗೆ ಹಾಕ್ಬಿಟ್ಟು ಇಲ್ಲಿ ಮೊಳೆಗಳು ಹೊಡೆದ್ಬಿಟ್ಟಿರ್ತಾರೆ. ಆಗ ಕೈಗಳು ತೂಕ ಶರೀರವನ್ನ ತರ್ಕೊಂಡಿರುತ್ತೆ. ಮತ್ತೆ ಕೆಳಗಡೆ ಕಾಲಿಗೂ ಒಂದು ಮೊಳೆ ಹೊಡೆದು ಕಾಲನ್ನು ಬಿಗಿ ಮಾಡ್ಬಿಟ್ಟಿರ್ತಾರೆ. ಈ 3 ಮೊಳೆಗಳಿಂದ ಅವ್ರ ಶಿಲುಬೆಯಲ್ಲಿ ತೂಗಾಡ್ತಾ ಇರ್ತಾರೆ. ಇಂಥ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ, ಕೈಗಳು ಮೊಳೆಗಳು ಹೊಡೆದಿರೋದ್ರಿಂದ ತುಂಬಾ ತೂಕ ಆಗುತ್ತೆ. ತುಂಬಾ ತೂಕ ಆಗುವಾಗ ಒಂದು ಗಾಯ ಆಗಿರೋದ್ರಿಂದ ತುಂಬಾ ಕೈಗಳು ನೋವಾಗ್ತಾ ಇರುತ್ತೆ. ಕೈಗಳಿಗೆ ನೋವಾಗಬಾರ್ದು ಅಂತಂದ್ರೆ ಅವ್ರ ಕಾಲ್ ಮೇಲೆ ಭಾರ ಬಿಡಬೇಕು. ಕಾಲ್ ಮೇಲೆ ಭಾರ ಬಿಟ್ಟಾಗ ಏನಾಗುತ್ತೆ ಅಂದ್ರೆ, ಕಾಲುಗಳಲ್ಲಿ ಮೊಳೆಗಳು ಹೊಡೆದು ಆ ಒಂದು ಶಿಲುಬೆಯಲ್ಲಿ ಅವರು ಇಟ್ಟಿರೋದ್ರಿಂದ ಸ್ವಲ್ಪ ಹೊತ್ತಾದ್ಮೇಲೆ ಏನಾಗುತ್ತೆ, ಕಾಲುಗಳಿಗೆ ತುಂಬಾ ನೋವು ಬರುತ್ತೆ. ಕಾಲುಗಳಿಗೆ ತುಂಬಾ ನೋವು ಆಗುವಾಗ ಮತ್ತೆ ಕೈಗಳಿಂದ ಅವ್ರು ಹಿಂಗ್ ಬಿಗಿಡಿಬೇಕು, ಶರೀರವನ್ನ ಬಿಗಿಡ್ಕೊಬೇಕು, ಎಳ್ಕೊಬೇಕು. ಹಂಗ್ ಸ್ವಲ್ಪ ಹೊತ್ತು ಕೈಗಳಲ್ಲಿ ಹಿಡ್ಕೊಂಡಿರುವಾಗ ಏನಾಗುತ್ತೆ ಅಂತಂದ್ರೆ ಕೈಗಳು ನೋವು ಬರುತ್ತೆ. ಕೈಗಳು ನೋವು ಬಂದಾಗ ಮತ್ತೆ ಅವ್ರ ಕಾಲ್ಗಳ ಮೇಲೆ ಭಾರ ಹಾಕ್ಬೇಕು, ಶರೀರದ ತೂಕವನ್ನ. ಕಾಲ್ ಮೇಲೆ ಸ್ವಲ್ಪ ಹೊತ್ತು ಭಾರ ಹಾಕೊಂಡಿರುವಾಗ ಏನಾಗುತ್ತೆ ಅಂತಂದ್ರೆ, ಕಾಲು ತುಂಬಾ ನೋವು ಬರುವಾಗ ಮತ್ತೆ ಕೈಗಳು ಹಿಂಗೆ ಎತ್ಕೊಬೇಕು, ಕಾಲು ಅವ್ರಿಗೆ ಸ್ವಲ್ಪ ನೋವು ಕಡಿಮೆ ಆಗುತ್ತೆ. ಈ ತರನೇ ಮಾಡ್ತಾನೆ ಇರಬೇಕು. ಸ್ವಲ್ಪ ಹೊತ್ತು ಕೈ ಮೇಲೆ ಹಿಂಗ್ ಬಿಗಿಡ್ಕೊಂಡಿರ್ಬೇಕು. ಕೈಗಳು ನೋವು ಬಂತಂದ್ರೆ ಕೈಗಳು ಅವ್ರು ಸಡಿಲ ಬಿಟ್ಟಾಗ ಕಾಲ್ ಮೇಲೆ ತೂಕ ಬೀಳುತ್ತೆ. ಕಾಲ್ ಮೇಲೆ ಸ್ವಲ್ಪ ತೂಕ ಅವ್ರು ಹೊತ್ಕೊಂಡಿರೋ ಸಮಯದಲ್ಲಿ ಕಾಲ್ ಸ್ವಲ್ಪ ನೋವು ಬಂದ್ಮೇಲಿಂದ ಕಾಲ್ನ ಅವರು ಸೊಳ್ಳ ಮಾಡ್ಬಿಡ್ತಾರೆ. ಕಾಲ್ ಸೊಳ್ಳ ಮಾಡ್ಬಿಟ್ರೆ ಮತ್ತೆ ಕೈನ ಬಿಗಿ ಹಿಡಿಬೇಕು. ಈ ತರನೇ ಸ್ವಲ್ಪ ಹೊತ್ತು ಕೈಗಳ ಮೇಲೆ ಬಲ ಬಿಡ್ತಾ ಇರ್ತಾರೆ, ಸ್ವಲ್ಪ ಹೊತ್ತು ಕಾಲ್ಗಳ ಮೇಲೆ ಬಲ ಬಿಡ್ತಾ ಇರ್ತಾರೆ. ಹಿಂಗ್ ಮಾಡ್ಕೊಂಡು ಅವ್ರ ಶರೀರದ ತೂಕವನ್ನ ತಡಿತಾ ಇರ್ತಾರೆ. ಇಂಥ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ, ಅವ್ರಿಗೆ ಉಸಿರಾಡುವಂಥದ್ದು ತುಂಬಾ ಕಷ್ಟ ಆಗುತ್ತೆ. ಶಿಲುಬೆ ಮೇಲೆ ಇರುವಾಗ ಉಸಿರನ್ನ ಹಿಂಗ್ ಎಳಿಬೇಕು ಅಂತಂದ್ರೆ ಕಾಲ್ನ ಬಿಗಿ ಮಾಡ್ಬೇಕು. ಕಾಲ್ನ ಬಿಗಿ ಮಾಡುವಾಗ ಉಸಿರನ್ನ ಎಳಿತಾರೆ. ತಿರ್ಗಾ ಆಮೇಲೆ ಏನ್ ಮಾಡ್ತಾರೆ, ಉಸಿರನ್ನ ಬಿಟ್ಮೇಲೆ ಮತ್ತೆ ಅವ್ರು ಕಾಲ್ ಸೊಳ್ಳ ಬಿಡ್ತಾರೆ. ಉಸಿರು ಬಿಟ್ಟಾಗ ಅವ್ರ ಕೈಗಳ ಮೇಲೆ ಬಲ ಬೀಳುತ್ತೆ. ಉಸಿರು ತಗೊಳ್ಬೇಕಂದ್ರೆ ಕಾಲ್ಗಳ ಮೇಲೆ ಅವ್ರು ಒತ್ತಡ ಹಾಕ್ಬೇಕು. ಈ ತರ ಕಾಲ್ ಮೇಲೆ ಕೈ ಮೇಲೆ, ಕಾಲ್ ಮೇಲೆ ಕೈ ಮೇಲೆ ಅವ್ರು ಒತ್ತಡ ಹಾಕೊಂಡು ಉಸಿರನ್ನ ಎಳ್ಕೊಂತಾ ಇರ್ಬೇಕು, ಉಸಿರನ್ನ ಬಿಡ್ತಾ ಇರ್ಬೇಕು, ಉಸಿರನ್ನ ಎಳ್ಕೊಂತಾ ಇರ್ಬೇಕು, ಬಿಡ್ತಾ ಇರ್ಬೇಕು. ಈ ತರ ಅವ್ರು ಉಸಿರಾಡ್ತಾ ಇರ್ತಾರೆ. ಈ ತರ ಉಸಿರಾಡ್ಕೊಂಡು ಶಿಲುಬೆ ಮೇಲೇನೆ ಅವ್ರು ಕಷ್ಟ ಪಡ್ಕೊಂಡಿರ್ತಾರೆ. ಇಂಥ ಸಮಯದಲ್ಲಿ ಬಂದು ಅವರು ಕಾಲ್ಗಳನ್ನ ಮುರಿದಾಕುವಾಗ, ಅಂದ್ರೆ ಮಂಡಿ ಕಾಲ್ಗಳಿಗೆ ಏನ್ ಮಾಡ್ತಾರೆ, ಅವ್ರು ಸುತ್ತಿ ತಗೊಂಡು ಹೊಡೆದ್ಬಿಡ್ತಾರೆ. ಸುತ್ತಿ ತಗೊಂಡು ಹೊಡೆದ್ಬಿಟ್ ಮೇಲಿಂದ ಇನ್ನ ಅವ್ರಿಗೆ ಕಾಲಿಗೆ ಶಕ್ತಿ ಹೋಗ್ಬಿಡುತ್ತೆ. ಅವರು ಕಾಲ್ ಮೇಲೆ ನಿಂತ್ಕೊಂಡು ಶರೀರದ ತೂಕವನ್ನು ಎತ್ತೋದಕ್ಕೆ ಆಗೋದಿಲ್ಲ. ಆತರ ಆಗ್ಬಿಟ್ಟಾಗ ಏನಾಗುತ್ತೆ, ಇನ್ನ ಅವರು ಕೈಗಳ ಮೇಲೆ ಮಾತ್ರನೇ ಬಲ ಬಿಡಬೇಕು. ಕಾಲಿಗೆ ಫುಲ್ ಶಕ್ತಿ ಹೋಗ್ಬಿಡೋದ್ರಿಂದ ಕಾಲ್ ಮೇಲೆ ಅವರು ಒತ್ತಡ ಹಾಕೋದಕ್ಕೆ ಆಗೋದಿಲ್ಲ. ಶರೀರದ ತೂಕವನ್ನು ಕೈ ಮೇಲೆ ಮಾತ್ರನೇ ಅವ್ರ ತೂಕ ಹಾಕ್ಬೇಕು. ಕೈ ಬಿಗಿಯಾಗಿ ಎಳ್ಕೊಂಡು ಹಿಡಿರುತ್ತೆ. ಅವಾಗ ಅವ್ರು ಉಸಿರು ಎಳಿಬೇಕು ಅಂತಂದ್ರೆ ಅವ್ರ ಶರೀರ ಮೇಲಕ್ಕೆ ಬರಬೇಕು. ಮೇಲಕ್ಕೆ ಬರ್ಬೇಕಂದ್ರೆ ಅವ್ರ ಕಾಲ್ ಮೇಲೆ ತೂಕ ಹಾಕ್ಬೇಕು. ಆದ್ರೆ ಕಾಲ್ ಮೇಲೆ ತೂಕ ಹಾಕೋದಕ್ಕೆ ಅವ್ರಿಗೆ ಕಾಲಲ್ಲಿ ಬರ ಇರೋದಿಲ್ಲ. ಆಗ ಉಸಿರು ಎಳಿಬೇಕಂದ್ರೆ ಉಸಿರು ಎಳೆಯೋದಕ್ಕೆ ಆಗೋದಿಲ್ಲ. ಕೈಗಳ ಮೇಲೆ ಮಾತ್ರ ತೂಕ ಆಗಿರೋದ್ರಿಂದ ಶರೀರ ಕೆಳಗಡೆ ಹೋಗ್ಬಿಟ್ಟಿರುತ್ತೆ, ಕೈಗಳು ನೇತಾಡ್ತಾ ಇರುತ್ತೆ, ಕಾಲುಗಳಲ್ಲಿ ಬಲ ಇರೋದಿಲ್ಲ. ಉಸಿರು ಎಳೆಯೋದಕ್ಕೆ ಅವ್ರ ಮೇಲ್ ಬರಬೇಕು, ಮೇಲ್ ಬರೋದಕ್ಕೆ ಆಗೋದಿಲ್ಲ. ಆಗ ಉಸಿರು ಎಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ರೀತಿಯಾಗಿ ಏನಾಗುತ್ತೆ ಅಂದ್ರೆ, ಅವ್ರ ಕಾಲುಗಳು ಹೊಡೆಯಲ್ಪಟ್ಟು ಕಾಲುಗಳು ಬಲಹೀನವಾಗಿ ಹೋದ ನಂತರ ಅವ್ರ ಶರೀರ ಉಸಿರು ತಗೊಳ್ಳೋದಕ್ಕೆ ಮೇಲ್ ಬರೋದಕ್ಕೆ ಅವ್ರಿಗೆ ಶಕ್ತಿ ಇರೋದಿಲ್ಲ. ಅದರಿಂದ ಏನಾಗುತ್ತೆ, ಆ ಮಂಡಿ ಕಾಲುಗಳಿಗೆ ಅವರು ಸುತ್ತಿ ತಗೊಂಡು ಹೊಡೆದಿದ ತಕ್ಷಣ ಒಂದ್ ಸ್ವಲ್ಪ ಹೊತ್ತಿಗೆನೆ ಅವ್ರಿಗೆ ಉಸಿರಾಡೋದಕ್ಕೆ ಆಗ್ದಿರ ಅವರು ಉಸಿರಾಟದಿಂದ ಸಮಸ್ಯೆಯಿಂದ ಸತ್ತೋಗ್ತಾರೆ ಶಿಲುಬೆಯಲ್ಲಿ. ಆದ್ರೆ ಎಲ್ಲಿವರೆಗೂ ಅವ್ರ ಹತ್ರ ಹೊಡೆಯೋದಿಲ್ವೋ ಅಲ್ಲಿವರೆಗೂ ಕೂಡ ಕಾಲ್ ಮೇಲೆ ಸ್ವಲ್ಪ ಬಲ ಹಾಕೊಂಡು, ಕೈ ಮೇಲೆ ಸ್ವಲ್ಪ ಬಲ ಹಾಕೊಂಡು ಅವ್ರೇನ್ ಮಾಡ್ತಾರೆ, ಉಸಿರಾಡ್ತಾನೆ ಇರ್ತಾರೆ, ಕಷ್ಟಪಟ್ಕೊಂಡು ಉಸಿರಾಡ್ತಾ ಇರ್ತಾರೆ. ಆಗ ಮಂಡಿಗಳು ಹೊಡೆದಲ್ಪಟ್ಟ ನಂತರ ಅವರು ಉಸಿರಾಡೋದಕ್ಕೆ ಆಗೋದಿಲ್ಲ. ಆಮೇಲೆ ಒಂದ್ ಸ್ವಲ್ಪ ಹೊತ್ತಿಗೆ ಅವ್ರು ಸತ್ತೋಗ್ತಾರೆ. ಈ ತರ ರೋಮ್ ಸಾಮ್ರಾಜ್ಯದವ್ರು ಮಾಡ್ತಾ ಇದ್ರು. ಯಾರನ್ನಾದ್ರೂ ಶಿಲುಬೆಗೆ ಹಾಕಿ ಅವ್ರನ್ನ ಜಲ್ದಿ ಸಾಯಿಸಿ ಅವ್ರ ಶರೀರವನ್ನು ಇಳಿಸ್ಬಿಡ್ಬೇಕಂತ ಇರುವಾಗ ಅವ್ರ ಕಾಲ್ಗಳನ್ನ ಹೋಗಿ ಸುತ್ತಿಯಲ್ಲಿ ಒಡಿಸ್ಬಿಟ್ಟು ಸ್ವಲ್ಪ ಹೊತ್ತಿಗೆ ಅವ್ರು ಉಸಿರಾಡೋದಕ್ಕೆ ಕಷ್ಟ ಆಗಿ ಸತ್ತೋಗ್ಬಿಡೋರು. ಆಮೇಲೆ ತಗೊಂಡೋಗ ಅವ್ರನ್ನ ಸಮಾಧಿ ಮಾಡ್ಬಿಡೋರು. ಆದ್ರೆ ಆತರ ಯಾರಿಗೋ ಅಗತ್ಯ ಇಲ್ಲ ಅನ್ನೋ ಸಮಯದಲ್ಲಿ ಅವ್ರಾಗ ಅವ್ರು ಸಾಯೋವರೆಗೂ ಅವ್ರನ್ನಾಗೆ ಬಿಟ್ಬಿಡ್ತಾ ಇದ್ರು. ಅವ್ರಾಗ ಅವ್ರು ಹೆಂಗ್ ಸಾಯ್ತಾ ಇದ್ರು ಅಂತಂದ್ರೆ, ಅವರು ಕಾಲ್ ಮೇಲೆ ಸ್ವಲ್ಪ ಬಲ ಹಾಕೊಂಡು, ಆಮೇಲಿಂದ ಕೈ ಮೇಲೆ ಸ್ವಲ್ಪ ಬಲ ಹಾಕೊಂಡು ಶರೀರದ ಭಾರವನ್ನು ಹೊತ್ತುಕೊಂಡು ಸ್ವಲ್ಪ ಉಸಿರಾಡ್ಕೊಂಡು ಹಂಗೆ ಇರ್ತಾ ಇದ್ರು.
ಆದ್ರೆ ಎಷ್ಟು ದಿನ ಹಂಗ್ ಮಾಡಕ್ಕಾಗತ್ತೆ? ಅವ್ರು ಸಿಲುಬೆ ಮೇಲೆ ಇರುವಾಗ ಅವ್ರಿಗೆ ಈಗಾಗಲೇ ಕೊರಡೆಗಳನ್ನ ಹೊಡೆದು ಶರೀರವನ್ನೆಲ್ಲ ತುಂಬಾ ಗಾಯ ಮಾಡಿ ಅವ್ರ ರಕ್ತ ಎಲ್ಲ ತುಂಬಾ ಹರಿದು ಹೋಗಿ ಆ ಗಾಯದ ನೋವು ಬಾಧೆಗಳಿದೆ. ಇನ್ನೊಂದ್ ಕಡೆ ಕೈಗಳಿಗೂ ಮಳೆ ಹೊಡೆದಿರ್ತಾರೆ, ಕಾಲುಗಳಿಗೂ ಮಳೆ ಹೊಡೆದಿರ್ತಾರೆ, ಅದ್ರದ್ದು ತುಂಬಾ ನೋವು ಸಂಕಟ ಇರುತ್ತೆ. ಇದ್ರ ಜೊತೆಗೆ ಅವ್ರ ಸಿಲುಬೆ ಮೇಲೆ ಇರೋ ಸಮಯದಲ್ಲಿ ಅವ್ರಿಗೆ ಊಟ ಇರೋದಿಲ್ಲ, ಅವ್ರಿಗೆ ನೀರಿರೋದಿಲ್ಲ. ಆಗೇನಾಗುತ್ತೆ ಅಂದ್ರೆ ಊಟ ಇಲ್ಲದಿರೋದ್ರಿಂದ, ನೀರಿಲ್ಲದಿರೋದ್ರಿಂದ, ಅವರಿಗೆ ಈ ತರ ಶರೀರದಲ್ಲ ಗಾಯ ಇರೋದ್ರಿಂದ, ನೋವಿರೋದ್ರಿಂದ, ತೂಗು ಹಾಕಲ್ಪಟ್ಟು ಸಿಲುಬೆಯಲ್ಲಿ ಮಳೆಯಿಂದ ಹೊಡೆಯಲ್ಪಟ್ಟಿರೋದ್ರಿಂದ, ಅವ್ರ ಶರೀರದ ಭಾರವನ್ನ ಅವ್ರು ಹೊರಬೇಕಾಗಿರೋದ್ರಿಂದ ತುಂಬಾ ದಿನ ಅವ್ರ ಶರೀರದಲ್ಲಿ ಅದರ ಕಾಲ್ ಮೇಲೆ ಅವ್ರ ಭಾರ ಹಾಕೊಂಡು ಶರೀರವನ್ನು ಮೇಲಕ್ಕೆ ತಗೊಂಡು ಉಸಿರು ಹೇಳ್ಕೊಂಡು ಬಿಟ್ಕೊಂಡಿರೋದಕ್ಕಾಗೋದಿಲ್ಲ. 1 ದಿವಸ 2 ದಿವಸ 3 ದಿವಸ 4 ದಿವಸ ಏನಾಗುತ್ತೆ, ಅವ್ರ ಶರೀರ ಎಲ್ಲ ಊಟ ಇಲ್ಲದಿರ, ನೀರಿಲ್ಲದಿರ ತುಂಬಾ ಬಲಹೀನವಾಗುತ್ತೆ. ನಾವೇ ಕೆಲವೊಂದ್ಸಲಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇರುವಾಗ 2 ದಿವಸ 3 ದಿವಸ 4 ದಿವಸ ಉಪವಾಸ ಮಾಡಿದ್ಮೇಲೆ ಕೆಲವರಿಗೆ ಎದೊಳಕ್ಕೆ ಶಕ್ತಿ ಇರೋದಿಲ್ಲ. ಮಲ್ಕೊಂಡಿದ್ರೆ ಎದೊಳೋದಕ್ಕೆ ಅಯ್ಯೋ ಹೆಂಗಪ್ಪ ಎದೊಳೋದು ಶಕ್ತಿನೇ ಇಲ್ವಲ್ಲ ಅಂತ ಅನ್ಕೊಳ್ತಾ ಇರ್ತಾರೆ. ಸಾಧಾರಣವಾಗಿರುವಂತ ಒಂದು ವ್ಯಕ್ತಿಗೆನೆ ಕೆಲವು ದಿವಸ ಉಪವಾಸ ಇದ್ದು ಎದೊಳೋದು ಕಷ್ಟ ಆಗುತ್ತೆ ಅಂದ್ರೆ, ಶಿಲುಬೆ ಮೇಲೆ ಆ ರೀತಿ ಎಲ್ಲ ಒಡೆಯಲ್ಪಟ್ಟು ಮೊಳೆಗಳಿಂದ ತೂಗು ಹಾಕಲ್ಪಟ್ಟಿರುವಂತ ಒಂದು ವ್ಯಕ್ತಿ ಊಟ ನೀರು ಇಲ್ದಿರ ಅಂತ ಗಾಯ, ಸಂಕಟ, ನೋವು, ಬಾಧೆಗಳ ಮಧ್ಯದಲ್ಲಿ ಯಾವ ತರ ತನ್ನ ಶರೀರವನ್ನ ಎತ್ತೋದಕ್ಕೆ ತನ್ನ ಶಕ್ತಿ ಇರುತ್ತೆ? ಆತರ ಏನಾಗೋದು, ಶಿಲುಬೆ ಮೇಲೆ ಹಂಗೆ ಬಿಟ್ಬಿಟ್ಟಿರುವಾಗ ಊಟ ನೀರು ಏನು ಇಲ್ಲದಿರೋದ್ರಿಂದ ದಿನಗಳು ಕಳೀತಾ ಕಳೀತಾ ಪ್ರಾರಂಭದಲ್ಲಿ ಅವರು ಕಾಲ್ಗಳ ಮೇಲೆ ಬಲ ಹಾಕಿ ಶರೀರವನ್ನು ಮೇಲಕ್ಕೆ ತೆಗೆದು ಉಸಿರು ಹೇಳ್ಕೊಳ್ತಾ ಇರ್ತಾ ಇದ್ರು. ಆದ್ರೆ ದಿನಗಳು ಹೋಗ್ತಾ 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 ಅವ್ರಿಗೆ ಶಕ್ತಿ ಕಡಿಮೆ ಆಗ್ತಾ ಹೋಗುವಾಗ ಏನಾಗ್ತದೆ, ತುಂಬಾ ನಿತ್ರಾಣವಾಗಿ ಹೋಗ್ಬಿಡ್ತಾ ಇದ್ರು. ತುಂಬಾ ನಿತ್ರಾಣವಾಗಿ ಹೋಗ್ಬಿಟ್ಟ ನಂತರ ಒಂದು ಸಮಯದಲ್ಲಿ ಅವ್ರಿಗೆ ಕಾಲ್ ಮೇಲಿನ ಬಲ ಹಾಕಿ ಶರೀರವನ್ನ ಮೇಲಕ್ಕೆ ಎತ್ತಿ ಉಸಿರನ್ನ ಹೇಳ್ಕೊಳ್ಳೋದಕ್ಕೆ ಅವ್ರ ಕೈಲಿ ಆಗದಿರುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಯಾವಾಗ ಆತರ ಪರಿಸ್ಥಿತಿ ಬಂದ್ಬಿಡುತ್ತೋ ಶಿಲುಬೆ ಮೇಲೆ ಹಂಗೆ ನಿತ್ರಾಣವಾಗಿ ಹೋಗಿ ಉಸಿರಾಡೋದಕ್ಕೆ ಆಗದಿರ ಹಂಗೆ ಸತ್ತೋಗ್ಬಿಡ್ತಾ ಇದ್ರು. ಆತರ ಯಾವಾಗ ಸತ್ತೋಗ್ತಾರೋ ಆಮೇಲೆ ನೋಡ್ಕೊಂಡು ಸತ್ತೋಗ್ಬಿಟ್ಟಿದಾರೆ ಅನ್ನೋದನ್ನ ತಿಳ್ಕೊಂಡು ಅವ್ರನ್ನ ತಗೊಂಡೋಗಿ ಸಮಾಧಿಯಲ್ಲಿ ಇಟ್ಬಿಡ್ತಾ ಇದ್ರು. ಈ ತರ ರೋಮ್ ಸಾಮ್ರಾಜ್ಯದವರು ಶಿಲುಬೆಯಲ್ಲಿ ಹಾಕಲ್ಪಟ್ಟಂತವ್ರನ್ನ ಮರಣಕ್ಕೆ ಒಪ್ಪಿಸ್ತಾ ಇದ್ರು. ಆದ್ರೆ ಯೇಸು ಕ್ರಿಸ್ತನ ವಿಷಯದಲ್ಲಿ ಏನಾಗುತ್ತೆ ಅಂತಂದ್ರೆ, ತಾನು ಶಿಲುಬೆಗೆ ಹಾಕಲ್ಪಟ್ಟ ನಂತರ 6 ಗಂಟೆಯ ನಂತರ ತಾನು ಶಿಲುಬೆಯಲ್ಲಿ ಅವರೇ ಮರಣಕ್ಕೆ ತಮ್ಮನ್ನ ಒಪ್ಪಿಸ್ಕೊಡ್ತಾರೆ. ಈ ಒಂದು ಶಾಸ್ತ್ರಿಗಳು, ಫರಿಸಾರಿಗಳೆಲ್ಲ ಹೋಗಿ ತನ್ನ ಕಾಲನ್ನು ಮುರಿಸಿ ತನ್ನನ್ನ ಸಾಯಿಸ್ಬಿಟ್ಟು ಆಮೇಲೆ ಸಮಾಧಿಯಲ್ಲಿ ಇಟ್ಬಿಡ್ಬೇಕು ಅಂತ ಹೇಳಿ ವ್ಯವಸ್ಥೆ ಮಾಡೋ ಅಷ್ಟರಲ್ಲಿ ಅವ್ರು ಬಂದು ನೋಡೋ ಅಷ್ಟರಲ್ಲಿ ಏನಾಗುತ್ತೆ ಅಂದ್ರೆ, ಬೇರೆ 2 ಕಳ್ಳರು ಬದುಕಿರ್ತಾರೆ, ಅವ್ರ ಕಾಲಲ್ಲಿ ಮುರಿಸಿ ಸ್ವಲ್ಪ ತಾಮೇಲೆ ಅವ್ರಿಗೆ ಉಸಿರಾಡಕ್ ಆಗದಿರ ಸತ್ತೋಗ್ಬಿಡ್ತಾರೆ. ಯೇಸು ಕ್ರಿಸ್ತನ ಬಳಿಗೂ ಅದೇ ತರ ಬರ್ತಾರೆ. ಬಂದು ನೋಡೋ ಅಷ್ಟರಲ್ಲಿ ಆತನ ಆಗ್ಲೇ ಪ್ರಾಣ ಬಿಟ್ಟಿದ್ದಾನೆ ಅಂತ ಅವ್ರಿಗೆ ಅನ್ಸುತ್ತೆ. ಆದ್ರೂ ಕೂಡ ಪರೀಕ್ಷೆ ಮಾಡೋಣ ಅಂತ ಹೇಳಿ ಒಂದು ಈಟಿಯನ್ನು ತಗೊಂಡು ಚುಚ್ತಾರೆ. ಚುಚ್ಚಿದಾಗ ಒಂದು ವೇಳೆ ತಾನು ಬದುಕಿದ್ರೆ ಸ್ವಲ್ಪ ಎಚ್ಚರಗೊಂಡ್ರೆ ಗೊತ್ತಾಗುತ್ತೆ ಬದುಕಿದ್ದಾನೆ ಅಂತ ಅನ್ಬಿಟ್ಟು ಆ ನೋವಿಗೆ ಅಂದ್ರೆ ಚುಚ್ಚು ನೋಡ್ತಾರೆ. ಚುಚ್ಚು ನೋಡುವಾಗ ತನ್ನಲ್ಲಿ ಯಾವುದೇ ಒಂದು ಪ್ರತಿಕ್ರಿಯೆ ಬರೋದಿಲ್ಲ. ಆಮೇಲೆ ತಮ್ಗೆ ಅರ್ಥ ಆಗುತ್ತೆ ತಾನು ಸತ್ತೋಗ್ಬಿಟ್ಟಿದ್ದಾನೆ ಅಂತ ಅನ್ಬಿಟ್ಟು. ಯೇಸು ಕ್ರಿಸ್ತನು 6 ಗಂಟೆಯ ಸಮಯ ಅಷ್ಟರಲ್ಲೇ ಶಿಲುಬೆಯಲ್ಲಿ ಅವ್ರ ಮರಣ ಹೊಂದುವಂತದನ್ನ ನಾವು ಕಾಣ್ತೀವಿ. ಆಗ ಸಾಮಾನ್ಯವಾಗಿ ಯಾವ ವ್ಯಕ್ತಿಗಳು ಅಷ್ಟು ಸಮಯದೊಳಗಡೆ ಅಲ್ಲಿ ಶಿಲುಬೆಯಲ್ಲಿ ಪ್ರಾಣ ಬಿಡೋದಿಲ್ಲ. ಆದ್ರೆ ಯೇಸು ಕ್ರಿಸ್ತನ ಆ ರೀತಿ ಪ್ರಾಣವನ್ನು ಬಿಡೋದಕ್ಕೆ ಕಾರಣ ಏನಂತಂದ್ರೆ, ತಾನು ಶಿಲುಬೆಗೆ ಹಾಕಲ್ಪಟ್ಟಿದ್ರಿಂದ ಸಾಯ್ಲಿಲ್ಲ. ಯೇಸು ಕ್ರಿಸ್ತನನ್ನ ಶಿಲುಬೆ ಸಾಯಿಸೋದಕ್ಕಾಗೋದಿಲ್ಲ, ಆತನನ್ನ ಮೊಳೆಗಳು ಸಾಯಿಸೋದಕ್ಕಾಗೋದಿಲ್ಲ, ಆತನನ್ನ ರೋಮ್ ಸಾಮ್ರಾಜ್ಯದವರು ಸಾಯಿಸೋದಕ್ಕೂ ಆಗೋದಿಲ್ಲ, ಆತನನ್ನ ಕೋರಡೆಗಳು ಸಾಯಿಸೋದಕ್ಕಾಗೋದಿಲ್ಲ, ಯೇಸು ಕ್ರಿಸ್ತನನ್ನ ಯಾವುದು ಕೂಡ ಸಾಯಿಸೋದಕ್ಕಾಗೋದಿಲ್ಲ. ಆದ್ರೆ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ತಾನೇ ಕೊಟ್ಟನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹೇಳಿದ ಮಾತು, ನನಗೆ ಪ್ರಾಣವನ್ನು ಕೊಡೋದಕ್ಕೆ ಅಧಿಕಾರ ಇದೆ, ನನ್ನ ಕುರಿಗಳಿಗಾಗಿ ನಾನು ನನ್ನ ಪ್ರಾಣವನ್ನು ಕೊಡ್ತೇನೆ, ಮತ್ತೆ ಅದನ್ನು ನನಗೆ ಪಡೆದುಕೊಳ್ಳೋದಕ್ಕೂ ಅಧಿಕಾರ ಇದೆ, ನಾನು ಪಡ್ಕೊಳ್ತೇನೆ, ನಾನು ಜೀವನದಿಂದ ಎದ್ದು ಬರ್ತೀನಿ ಅಂತ ಹೇಳಿದ್ರು. ಆಗ ಈ ರೋಮ್ ಸಾಮ್ರಾಜ್ಯದವರು ಕೊಟ್ಟಂತ ಹಿಂಸೆಯಿಂದ, ಬಾಧೆಯಿಂದ ಯೇಸು ಕ್ರಿಸ್ತನ್ ಸಾಯ್ಲಿಲ್ಲ. ಆತನ ತಾನಾಗೆ ಮರಣಕ್ಕೆ ತನ್ನ ಒಪ್ಪಿಸಿಕೊಟ್ಟರು. ಹಲ್ಲೆಲೂಯಾ. ಮರಣವು ಸಹ ಯೇಸು ಕ್ರಿಸ್ತನನ್ನ ಹಠಾತ್ ಆಗಿ ಹಿಡ್ಕೊಂಡು ಹೋಗೋದಕ್ಕಾಗೋದಿಲ್ಲ. ನಮ್ಮೆಲ್ಲರನ್ನ ಮರಣ ಯಾವ ಬೇಕಾದ್ರೆ ಹಿಡ್ಕೊಂಡು ಹೋಗ್ಬೋದು. ಎಷ್ಟೋ ಜನ ನಮ್ ಕಣ್ಣು ಮುಂದೆ ಇವತ್ತು ಚೆನ್ನಾಗಿರ್ತಾರೆ, ನಾಳೆ ಹಠಾತ್ ಆಗಿ ಸತ್ತೋಗ್ಬಿಟ್ಟಿರ್ತಾರೆ. ಅಯ್ಯೋ ಎಷ್ಟ್ ಚೆನ್ನಾಗಿದ್ದ ವ್ಯಕ್ತಿ ಅಷ್ಟೆಲ್ಲಿ ಹೋಗ್ಬಿಟ್ನ, ಅಯ್ಯೋ ಯಾಕಪ್ಪ ಹಿಂಗಾಯ್ತು, ಎಂತ ಅನ್ಯಾಯ ಅಂತ ನಾವೆಲ್ಲ ಅನ್ಕೊಳ್ತೇವೆ. ಯೇಸು ಕ್ರಿಸ್ತನ ವಿಷಯದಲ್ಲಿ ಆತರ ಅನ್ಕೊಳ್ಳೋ ಅಗತ್ಯ ಇಲ್ಲ. ಯೇಸು ಕ್ರಿಸ್ತನನ್ನ ಅಯ್ಯೋ ಎಷ್ಟ್ ಚೆನ್ನಾಗಿದ್ರು ಸತ್ತೋಗ್ಬಿಟ್ರ ಅಂತ ಯಾರು ಆಶ್ಚರ್ಯ ಪಡ್ಬೇಕಾದ್ರೆ ಅಗತ್ಯ ಇಲ್ಲ. ಮರಣ ಆತನನ್ನು ತಗೊಂಡು ಹೋಗೋದಕ್ಕಾಗೋದಿಲ್ಲ, ತಾನೇ ಮರಣಕ್ಕೆ ತನ್ನನ್ನು ಒಪ್ಪಿಸಿಕೊಡ್ತಾನೆ. ಹಲ್ಲೆಲೂಯಾ. ಆ ರೀತಿ ಯೇಸು ಕ್ರಿಸ್ತನು ಅವರೇ ತಮ್ಮನ್ನ ಮರಣಕ್ಕೆ ಒಪ್ಪಿಸಿಕೊಟ್ರು. 6 ಗಂಟೆ ಕಾಲ ಶಿಲುಬೆಯಲ್ಲಿ ನಾನು ಇರಬೇಕು, ಆ ನಂತರ ನಾನು ಮರಣಕ್ಕೆ ಒಳಗಾಗಬೇಕಂತ ಮೊದಲೇ ತೀರ್ಮಾನವಾಗಿತ್ತು. ಆ ರೀತಿ ತೀರ್ಮಾನವಾಗಿದ್ದರಿಂದ ಆ ಸಮಯ ಬರುವಾಗ ಯೇಸು ಕ್ರಿಸ್ತನು ತಾನೇ ತಮ್ಮನ್ನ ಮರಣಕ್ಕೆ ಒಪ್ಪಿಸಿಕೊಟ್ಟರು. ಅದನ್ನ ನೋಡಿ ಇವರಿಗೆ ಆಶ್ಚರ್ಯ, ಎಷ್ಟು ಬೇಗ ಆತನ ಯಾವ ರೀತಿ ಸತ್ತೋಗ್ಬಿಟ್ಟ, ಆಶ್ಚರ್ಯ ಆಗುತ್ತಲ್ಲ ಅಂತ ಅವರೇ ಅನ್ಕೊಂಡ್ರು. ಆದ್ರೆ ಅದು ಕೂಡ ಒಂದು ಗುರುತು, ಆತನನ್ನ ಯಾರು ಕೂಡ ಸಾಯಿಸಲಿಲ್ಲ. ಆತನೇ ತನ್ನನ್ನ ಮನುಷ್ಯರೆಲ್ಲರ ಪಾಪಗಳಿಗೋಸ್ಕರವಾಗಿ ಮರಣಕ್ಕೆ ತನ್ನನ್ನ ಒಪ್ಪಿಸಿಕೊಟ್ಟನು. ಆ ನಂತರ ಮರಣವನ್ನು ಜಯಿಸಿ ಎದ್ದು ಬಂದು ಈಗ ಜೀವಂತವಾಗಿ ಸದಾಕಾಲ ಆತನಿದ್ದಾನೆ. ಹಲ್ಲೆಲೂಯಾ.
ರೋಮ್ ಸಾಮ್ರಾಜ್ಯದವರು ಶಿಲುಬೆಯ ಮರಣವನ್ನ ಅವರು ಮೊದಲಿಂದ ಕೊಡ್ತಾ ಇದ್ರು. ಯೇಸು ಕ್ರಿಸ್ತನ ಕಾಲದಲ್ಲಿ ಕೊಟ್ಟರು. ಯೇಸು ಕ್ರಿಸ್ತನ ನಂತರವೂ ಸಹ ಹಲವಾರು ಜನಗಳನ್ನ ಈ ತರ ಶಿಲುಬೆಯ ಮರಣಕ್ಕೆ ಅವರು ಒಪ್ಪಿಸ್ಕೊಡ್ತಾ ಇದ್ರು. ಆದ್ರೆ 4ನೇ ಶತಮಾನದಲ್ಲಿ ಕಾನ್ಸ್ಟಂಟೈನ್ ಅನ್ನುವಂತ ಒಂದು ರಾಜ ಬರ್ತಾನೆ. ಈ ರಾಜ ಯೇಸು ಕ್ರಿಸ್ತನನ್ನ ಅಂಗೀಕರಿಸ್ತಾನೆ. ಅಂಗೀಕರಿಸಿದ ನಂತರ ತಾನೇನ್ ಮಾಡ್ತಾನೆ, ಈ ಒಂದು ಶಿಲುಬೆಯ ಮರಣದ ಒಂದು ದಂಡನೆಯನ್ನ ತಾನು ನಿಲ್ಲಿಸ್ಬಿಡ್ತಾನೆ. ಯೇಸು ಕ್ರಿಸ್ತನ ಈ ರೀತಿಯಾಗಿ ಶಿಲುಬೆಯಲ್ಲಿ ಮರಣಕ್ಕೆ ಒಪ್ಪಿಸಲ್ಪಟ್ಟು ತಾನು ಮತ್ತೆ ಮರಣವನ್ನು ಜಯಿಸಿ ಎದ್ದು ಬಂದು ಜೀವಂತವಾಗಿರೋದ್ರಿಂದ ತಾನೇನ್ ಮಾಡ್ತಾನೆ ಅಂದ್ರೆ, ತಾನು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ್ರಿಂದ ಇನ್ನು ಮುಂದೆ ಈ ತರ ಶಿಲುಬೆಯ ಮರಣ ಕೊಡುವಂತದ್ದು ಬೇಡ ಅಂತ ಹೇಳಿ ಶಿಲುಬೆಯ ಮರಣವನ್ನು ಕೊಡುವಂತದನ್ನ ತಾನು ನಿಲ್ಲಿಸ್ಬಿಡ್ತಾನೆ. ಮತ್ತೆ ಅದು ಮಾತ್ರ ಅಲ್ದಿರ ಆ ಶಿಲುಬೆಯನ್ನೇ ಕ್ರೈಸ್ತರ ಗುರುತಾಗಿ ತಾನು ಏರ್ಪಡಿಸ್ಬಿಡ್ತಾನೆ. ಅದಕ್ಕೆ ಮುಂಚೆ ಕ್ರೈಸ್ತರಿಗೆ ಅಂತ ಒಂದು ಗುರುತು ಅಂತ ಹೇಳಿ ಏನು ಕೂಡ ಇರಲಿಲ್ಲ. ಆದ್ರೆ ಆಮೇಲೆ ತಾನೇನ್ ಮಾಡ್ತಾನೆ, ಶಿಲುಬೆಯ ಮರಣವನ್ನ ನಿಲ್ಲಿಸ್ಬಿಟ್ಟು ಈ ತರ ಇನ್ನ ರೋಮ್ ಸಾಮ್ರಾಜ್ಯದಲ್ಲಿ ಯಾರಿಗೂ ಶಿಲುಬೆಯಲ್ಲಿ ಈ ತರ ಮರಣಕ್ಕೆ ಒಪ್ಪಿಸಬಾರದು. ಯೇಸು ಕ್ರಿಸ್ತನು ದೇವಾದಿ ದೇವನು, ದೇವರ ಕುಮಾರನು ತಾನೇ ಈ ತರ ಶಿಲುಬೆಯಲ್ಲಿ ಬಂದು ಮರಣ ಹೊಂದಿದ್ರಿಂದ ಇನ್ನು ಯಾರಿಗೂ ಆತರ ಮರಣ ಕೊಡೋದು ಬೇಡ, ಅದನ್ನ ನಾನು ನಿಲ್ಲಿಸ್ತಾ ಇದ್ದೀನಿ ಅಂತ ಹೇಳಿ ನಿಲ್ಲಿಸ್ಬಿಡ್ತಾನೆ. ಮತ್ತೆ ಅದು ಮಾತ್ರ ಅಲ್ಲದೆ ಆ ಒಂದು ಶಿಲುಬೆಯ ಗುರುತನ್ನೇ ಕ್ರೈಸ್ತರ ಗುರುತು, ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂತವ್ರ ಗುರುತು ಅಂತ ಹೇಳಿ ಆ ಕಾನ್ಸ್ಟಂಟೈನೇ ಆ ಒಂದು ಗುರುತನ್ನ ಕ್ರೈಸ್ತರ ಗುರುತಾಗಿ ನೇಮಿಸ್ತಾನೆ. ಅಲ್ಲಿಂದ ಇಲ್ಲಿವರೆಗೂ ಆ ಶಿಲುಬೆ ಕ್ರೈಸ್ತರ ಗುರುತಾಗಿ ನೇಮಿಸಲ್ಪಟ್ಟಿದೆ. ಅದಕ್ಕೋಸ್ಕರವಾಗಿನೇ ಎಲ್ಲಾ ಸಭೆಗಳ ಮೇಲೆ ಕ್ರೈಸ್ತರಿಗೆ ಸಂಬಂಧಪಟ್ಟಂತ ಎಲ್ಲಾ ಸ್ಥಳಗಳಲ್ಲಿ ಆ ಶಿಲುಬೆಯ ಗುರುತನ್ನ ಇಟ್ಟಿರ್ತಾರೆ. ಆಗ್ಲಿಂದ ಅದು ಅಳವಡಿಸಿಕೊಂಡು ಬರಲಾಗಿದೆ. ಅಪೊಸ್ತಲನಾಗಿರುವಂತ ಪೌಲನು ತಿಮೋಥೆಗೆ ಹೇಳುವಂತ ಮಾತು, ಈಗ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ನಂಬಿಕೆಯನ್ನ ಉಳಿಸಿಕೊಂಡಿದ್ದೇನೆ, ನೀತಿವಂತರಿಗೆ ಕೊಡಲ್ಪಡುವಂತ ಜಯಮಾಲೆ ಇನ್ನು ನನಗೆ ಸಿದ್ಧವಾಗಿದೆ ಅಂತ ಪೌಲು ಹೇಳೋದನ್ನ ನಾವು ಕಾಣ್ತೀವಿ. ಆಗ ಪೌಲಿಗೆ ತನ್ನ ಜೀವಿತದ ವಿಷಯದಲ್ಲಿ ಎಷ್ಟು ವಿಶ್ವಾಸ ಇದೆ. ಎಷ್ಟೋ ಜನಗಳು ಅವ್ರು ಮರಣ ಹೊಂದುವಂತ ಸಮಯ ಬರುವಾಗ ಅವ್ರಿಗೆ ಭಯ ಬರುತ್ತೆ. ಅಯ್ಯೋ ನಾನು ಸತ್ತೋಗ್ಬಿಡ್ತೇನೆ, ಸತ್ತೋದ್ಮೇಲೆ ಏನಾಗುತ್ತೋ ಏನೋ ಅಂತ ಭಯ ಪಡುವಂತ ಎಷ್ಟೋ ಜನಗಳಿದ್ದಾರೆ. ಎಷ್ಟೋ ಜನಗಳು ಅಳ್ತಾರೆ, ಸಾವು ಅವ್ರಿಗೆ ಬರ್ತಾ ಇದೆ, ಸ್ವಲ್ಪ ಕಾಲದಲ್ಲಿ ಸತ್ತೋಗ್ಬಿಡ್ತೀವಿ ಅನ್ನುವಂತ ಒಂದು ಅನುಭವ ಅವ್ರಿಗೆ ಆಗ್ತಾ ಇದೆ ಅಂತ ಅನ್ನುವಾಗ ಅವ್ರಿಗೆ ಬೇಕಾಗಿರೋರ್ನೆಲ್ಲ ಹಿಡ್ಕೊಂಡು ಅಳ್ತಾರೆ. ಅಯ್ಯೋ ನಾನು ಸತ್ತೋಗ್ಬಿಟ್ರೆ ನನಗೆ ಏನಾಗುತ್ತೆ, ನಾನು ಎಲ್ಲಿಗೆ ಹೋಗ್ತೀನಿ, ಅಯ್ಯೋ ಅಯ್ಯೋ ನನ್ಗೆ ಭಯ ಆಗುತ್ತೆ ಅಂತ ಅಳುವಂತವ್ರನ್ನ ಎಷ್ಟೋ ಜನಗಳನ್ನ ನಾವು ನೋಡಿರ್ತೀವಿ. ಆದ್ರೆ ಅಪೊಸ್ತಲನಾಗಿರುವಂತ ಪೌಲನು ತನಗೆ ಮರಣ ಸಮೀಪವಾಗ್ತಾ ಬರ್ತಾ ಇದೆ ಅನ್ನುವಂತ ಸಮಯದಲ್ಲಿಯೂ ಸಹ ತಾನು ಇನ್ನೇನು ಈ ಲೋಕವನ್ನು ಬಿಟ್ಟು ಹೋಗ್ಬೇಕಾಗಿರುವಂತ ಕಾಲಗಳು ಬರ್ತಾ ಇದೆ ಅನ್ನೋವಾಗ್ಲೂ ಕೂಡ ಪೌಲನು ತಿಮೋಥೆಯನನ್ನು ನೋಡಿ ಹೇಳುವಂತ ಮಾತೇನೆಂದ್ರೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ನಂಬಿಕೆಯನ್ನು ಉಳಿಸಿಕೊಂಡಿದ್ದೇನೆ, ನೀತಿವಂತರಿಗೆ ಕೊಡಲ್ಪಡುವಂತ ಜಯಮಾಲೆ ನನಗೆ ಸಿದ್ಧವಾಗಿದೆ ಅಂತ ಪೌಲ್ ಬರೆಯೋದನ್ನು ನಾವು ಕಾಣ್ತೀವಿ. ಆಗ ಪೌಲನಿಗೆ ತನ್ನ ಜೀವಿತದ ವಿಷಯದಲ್ಲಿ ಎಷ್ಟು ದೃಢವಾದ ಭರವಸೆ ತನಗಿದೆ, ನಾನು ಯಾವ ತರ ಜೀವಿಸಿದ್ದೀನಿ, ಮುಂದಕ್ಕೆ ನನಗೇನಿದೆ ಅನ್ನುವಂತ ಒಂದು ಎಷ್ಟು ದೃಢವಾದ ಭರವಸೆ ತನ್ನ ಜೀವಿತದ ಮೇಲೆ ತನಗಿರೋದಂತ ನಾವು ಕಾಣ್ತೇವೆ. ಇವತ್ತು ಅಂತ ಒಂದು ಭರವಸೆ ನಮಗಿದೆಯಾ? ನಾವು ಆ ರೀತಿಯಾಗಿ ಬರುತ್ತಾ ಇದ್ದೇವಾ? ಅಂದ್ರೆ ಆ ರೀತಿಯಾಗಿ ಈ ಲೋಕದಲ್ಲಿ ಜೀವಿಸುವ ಸಮಯದಲ್ಲಿ ದೇವರಿಗೋಸ್ಕರವಾಗಿ ಆ ರೀತಿಯಾಗಿ ಒಪ್ಪಿಸಿಕೊಟ್ಟು ಜೀವಿಸಿರುವಂತವ್ರಿಗೇನೆ ಅಲ್ಲಿಗೆ ನಾನು ನಾಳೆ ಖಂಡಿತ ಹೋಗ್ತೀನಿ ಅಂತ ದೃಢವಾಗಿ ಹೇಳೋದಕ್ಕೆ ಸಾಧ್ಯ. ಅನೇಕರು ಏನ್ ಮಾಡ್ತಾರೆ ಅಂದ್ರೆ, ತಮಗೆ ಈ ಲೋಕ ಜೀವಿತ ಇರುವಾಗ ತಮಗೆ ಒಳ್ಳೆ ಆರೋಗ್ಯ, ಬಲ, ಯಮನ ಎಲ್ಲ ಇರೋ ಸಮಯದಲ್ಲಿ, ಶಕ್ತಿ ಇರುವಂತ ಸಮಯದಲ್ಲೆಲ್ಲ ಇಷ್ಟ ಬಂದಂಗೆಲ್ಲ ಜೀವಿಸ್ಬಿಡ್ತಾರೆ. ಇಷ್ಟ ಬಂದಾಗೆಲ್ಲ ಜೀವಿಸ್ಬಿಟ್ಟು ಜೀವಿತನ ಸಂತೋಷವಾಗಿ ಕಳೆದ್ಬಿಟ್ಟು ಇನ್ನೇನು ಸಾಯುವಂತ ಸಮಯ ಬಂತು ಅನ್ನುವಾಗ ಗುಳುವಂತ ಅಳ್ತಾರೆ. ಅಯ್ಯೋ 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 ಅಂತ ಅಳ್ತಾರೆ. ಆದ್ರೆ ಒಂದು ವೇಳೆ ಈ ಲೋಕದಲ್ಲಿ ನಮ್ಗೆ ಇನ್ನ ಒಳ್ಳೆ ಆರೋಗ್ಯ, ಶಕ್ತಿ, ಬಲ ಎಲ್ಲ ಇರುವಂತ ಸಮಯದಲ್ಲಿ ಮನಪೂರ್ವಕವಾಗಿ ದೇವರನ್ನು ಹುಡುಕಿದ್ರೆ ಆ ವ್ಯಕ್ತಿಗೆ ಸಾವು ಬರುವಂತ ಸಮಯದಲ್ಲಿ ಭಯ ಅನ್ನೋದು ಬರೋದಿಲ್ಲ. ದೇವರನ್ನ ಹುಡುಕಬೇಕಾಗುವಂತ ಸಮಯದಲ್ಲಿ ದೇವರನ್ನ ಹುಡುಕದೆ ಆನಂತರ ಸಾವು ಬರುವಾಗ ಏನಾಗುತ್ತೆ ಅಂತಂದ್ರೆ ಭಯ ಬರುತ್ತೆ. ಅಯ್ಯೋ ಏನಾಗುತ್ತೋ ಏನೋ, ನಾ ಎಲ್ಲಿ ಹೋಗ್ತೀನೋ ಏನೋ ಅಂತ. ಆದ್ರೆ ದೇವರನ್ನ ಹುಡುಕಬೇಕಾಗಿರುವಂತ ಸಮಯದಲ್ಲಿ ಸರಿಯಾಗಿ ದೇವರನ್ನ ಹುಡುಕಿದ್ರೆ ಸಾವು ಬರೋ ಸಮಯದಲ್ಲಿ ಭಯ ಬರೋದಿಲ್ಲ. ನಾನು ದೇವರ ಹತ್ರ ಹೋಗ್ತೀನಿ ಅನ್ನುವಂತ ಒಂದು ದೃಢವಾದ ನಿರ್ಧಾರ ಇರುತ್ತೆ, ಆ ಒಂದು ಭರವಸೆ ಇರುತ್ತೆ. ಪೌಲನು ತನ್ನ ಜೀವಿತ ಕಾಲಾವಧಿಯಲ್ಲಿ ಯಾವಾಗ ಯೇಸು ಕ್ರಿಸ್ತನೇ ಲೋಕದ ರಕ್ಷಕನು, ದೇವರ ಕುಮಾರನು, ಆತನ ಮುಖಾಂತರವಾಗಿ ಪಾಪ ಪರಿಹಾರ, ನಿತ್ಯ ಜೀವ ಇದೆ ಅನ್ನುವಂತ ಸತ್ಯವನ್ನ ತಾನು ಕಂಡುಕೊಂಡನೋ, ಆ ಸಮಯದಿಂದ ತಾನು ಈ ಲೋಕ ಯಾತ್ರೆಯನ್ನು ಮುಗಿಸುವಂತ ಕಾಲದವರೆಗೂ ಸಹ ದೇವರಿಗೆ ತನ್ನನ್ನು ಪೂರ್ಣವಾಗಿ ಒಪ್ಪಿಸಿಕೊಟ್ಟು ಎಲ್ಲಾ ವಿಧದಲ್ಲಿಯೂ ದೇವರ ವಾಕ್ಯವನ್ನು ಕೈಗೊಂಡು ತಾನು ಜೀವಿಸುವುದಕ್ಕೆ ತನ್ನನ್ನು ಅರ್ಪಿಸಿಕೊಂಡನು. ಎಷ್ಟೋ ಕಷ್ಟಗಳನ್ನು ಅನುಭವಿಸ್ತಾನೆ, ಎಷ್ಟೋ ಪಾಡುಗಳನ್ನು ಅನುಭವಿಸ್ತಾನೆ. ತಾನು ಕೊರಿಂಥರಿಗೆ ಬರೆದಂತ ಪತ್ರಿಕೆಯಲ್ಲಿ ದೊಡ್ಡ ಪಟ್ಟಿಯನ್ನು ತಾನು ಬರೀತಾನೆ. ಇಷ್ಟೆಲ್ಲಾ ನಾನು ಕಷ್ಟ ಅನುಭವಿಸಿದೆ, ಇಷ್ಟೆಲ್ಲಾ ಬಾಧೆ ಅನುಭವಿಸಿದೆ ಅಂತ ಅನ್ಬಿಟ್ಟು ಅವೆಲ್ಲವುಗಳ ಮಧ್ಯದಲ್ಲಿ ದೇವರನ್ನ ಮನಪೂರ್ವಕವಾಗಿ ತಾನು ಸೇವಿಸಿದನು. ಆ ರೀತಿಯಾಗಿ ಸೇವಿಸಿದ್ದರಿಂದ ತನ್ನ ಕಡೆಯ ಕಾಲ ಬರುವ ಸಮಯದಲ್ಲಿ
ತಾನು ಧೈರ್ಯವಾಗಿ ಹೇಳ್ತಾನೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ನಂಬಿಕೆಯನ್ನು ಉಳಿಸಿಕೊಂಡಿದ್ದೇನೆ, ಮುಂದೆ ನೀತಿವಂತರಿಗೆ ಬರುವಂತ ಜಯಮಾಲೆ ನನಗೆ ಬರುತ್ತೆ. ಅಂದ್ರೆ ನಾನು ದೇವರಾಜ್ಯಕ್ಕೆ ಹೋಗ್ತೇನೆ ಅಂತ ಎಷ್ಟು ದೃಢವಾಗಿ ಪೌಲನು ಹೇಳೋದಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಕಾರಣ ಏನಂತಂದ್ರೆ ತಾನು ಜೀವಿಸಿರುವಂತಹ ಜೀವಿತ, ತಾನು ಜೀವಿಸಿರುವಂತಹ ಒಂದು ಜೀವಿತದ ಮೇಲೆ ತನಗೆ ಅಷ್ಟು ದೃಢವಾದ ನಂಬಿಕೆ ಇರೋದ್ರಿಂದ ತಾನು ಅಲ್ಲಿಗೆ ಖಂಡಿತ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಾನು ನೀವು ಆ ರೀತಿ ಹೇಳೋಕ್ ಸಾಧ್ಯನಾ? ಒಂದು ವೇಳೆ ಈ ಕ್ಷಣ ನಮಗೆ ಮರಣ ಅನ್ನೋದು ಎದುರಾಗುತ್ತೆ ಅನ್ನೋಂಗಿದ್ರೆ, ಇನ್ನೇನು 2 ನಿಮಿಷಕ್ಕೆ ನಮ್ಮ ಜೀವ ಹೋಗುತ್ತೆ ಅಂತ ನಮ್ಗೆ ಗೊತ್ತಾಗ್ಬಿಟ್ರೆ, ನಾವು ಇವತ್ತು ನಾನು ದೇವರಾಜ್ಯಕ್ಕೆ ಖಂಡಿತ ಹೋಗ್ತೇನೆ ಅಂತ ನಮ್ಮಿಂದ ಹೇಳೋಕ್ ಸಾಧ್ಯನಾ? ಆತರ ಬದುಕು ನಾವು ಬದುಕ್ತಾ ಇದ್ದೀವ? ದೇವರ ಮುಂದೆಗಡೆಯಲ್ಲಿ ನಮ್ಮ ಹೃದಯ ಯಾವ ತರ ಇದೆ, ನಮ್ಮ ನಡವಳಿಕೆ ಯಾವ ತರ ಇದೆ, ನಮ್ಮನ್ನು ನಾವು ದೇವರಿಗೆ ಯಾವ ರೀತಿಯಾಗಿ ಒಪ್ಪಿಸ್ಕೊಟ್ಟು ಬದುಕ್ತಾ ಇದ್ದೀವಿ, ಇವತ್ತು ನಮಗೆ ನಾವು ಪ್ರಶ್ನೆ ಮಾಡ್ಕೊಂಡು ನೋಡಬೇಕು. ಒಂದು ವೇಳೆ ಯೇಸು ಕ್ರಿಸ್ತನ ಬರುವಿಕೆ ಈ ಕ್ಷಣದಲ್ಲಿ ಸಂಭವಿಸುತ್ತೆ ಅನ್ನೋ ಹಾಗಾದ್ರೆ, ಮರಣ ಅನ್ನೋದು ಇನ್ನೊಂದು ಕ್ಷಣಕ್ಕೆ ನಮ್ಮನ್ನು ಸಂಧಿಸುತ್ತೆ ಅನ್ನೋ ಹಾಗಾದ್ರೆ, ನಾನು ದೇವರಾಜ್ಯಕ್ಕೆ ಹೋಗ್ತೇನೆ, ದೇವರೊಟ್ಟಿಗೆ ಸದಾಕಾಲ ಇರ್ತೇನೆ, ಮರಣದಿಂದ ನನಗೆ ಭಯವೇನಿಲ್ಲ, ಮರಣದಿಂದ ನನಗೆ ಅಪಾಯ ಏನಿಲ್ಲ, ನಾನು ದೇವರ ಬಳಿಯಲ್ಲಿ ಸುರಕ್ಷಿತವಾಗಿರ್ತೇನೆ ಅಂತ ನಾವು ಹೇಳೋದಕ್ಕೆ ಸಾಧ್ಯನಾ? ಅಥವಾ ಒಂದು ವೇಳೆ ಮರಣ ಅನ್ನೋದು ನನಗೆ ಎದುರಾಗ್ಬಿಡ್ತೇನೆ ಅಂದ್ರೆ, ಅಯ್ಯೋ ನಾನು ಸತ್ತೋಗ್ಬಿಟ್ಟು ನರಕಕ್ಕೆ ಹೋಗ್ಬಿಡ್ತೀನೋ ಏನೋ, ದೇವ್ರು ನನಗೆ ಎಲ್ಲ ಆಗ್ತಾರೋ ಏನೋ, ನಾನು ಏನ್ ಬಾಧೆ ಪಡ್ಬೇಕೋ ಏನೋ ಅನ್ನೋ ಸಂಶಯ ಪಡೋ ರೀತಿಯಲ್ಲಿ ನಮ್ಮ ಜೀವಿತ ಇದೆಯಾ? ಆ ರೀತಿಯಾಗಿ ಇರೋದಾದ್ರೆ ನಾವು ಇವತ್ತೇ ಮನೆ ತಿರುಗಬೇಕಾಗಿರೋದು ಬಹಳ ಮುಖ್ಯ. ಇವತ್ತೇ ನಮ್ಮ ಜೀವಿತಗಳನ್ನ ಸರಿಪಡಿಸಬೇಕಾಗಿರೋದು ಬಹಳ ಮುಖ್ಯ. ದೇವರ ರಾಜ್ಯಕ್ಕೆ ನಾನು ಸೇರ್ತೇನೆ ಅನ್ನುವಂಥ ನಿಶ್ಚಯದೊಡನೆ ನಮ್ಮ ಜೀವಿತ ಕಾಣಲ್ಪಡಬೇಕಾಗಿರುವಂಥದ್ದು ಬಹಳ ಮುಖ್ಯ. ಆ ನಿಶ್ಚಯ ಇವತ್ತು ನಮಗೆ ಬಂದಿಲ್ಲ ಅಂತಂದ್ರೆ, ಇನ್ನ ಬಿಡು, ಇನ್ನ ದೇವ್ರ ಬರೋಕೆ ಇನ್ನ ಸುಮಾರು ಕಾಲ ಆಗ್ಬೋದು, ಏನು ಇವತ್ತೇ ಸತ್ತೋಗ್ಬಿಡ್ತೇವೆ ನಾವು, ಇನ್ನ ಒಂದಷ್ಟು ಕಾಲ ಬದುಕ್ತೇವೆ, ನಾಳೆ ನೋಡ್ಕೊಳ್ಳೋಣ, ಇನ್ನೊಂದ್ ದಿವಸ ನೋಡ್ಕೊಳ್ಳೋಣ, ನಮ್ಮನ್ನ ನಾವು ಸರಿ ಮಾಡ್ಕೊಳ್ಳೋಣ ಅಂತ ನಾವು ಮುಂದೆ ಯಾವತ್ತೋ ಒಂದು ದಿನ ಸರಿ ಹೋಗುವಂತ ಯೋಚನೆ ಮಾಡಿದ್ರೆ, ಆ ಮುಂದೆ ಯಾವತ್ತೋ ಒಂದು ದಿವಸ ನಮಗೆ ಯಾವತ್ತೂ ಬರೋದಿಲ್ಲ. ಕೊನೆಗೆ ನಾವು ನಮ್ಮ ಪಾಪದಲ್ಲಿಯೇ, ನಮ್ಮ ಒಂದು ಕಪಟತನದಲ್ಲಿಯೇ, ನಮ್ಮ ಒಂದು ದೇವರಿಗೆ ಇಷ್ಟವಿಲ್ಲದಿರುವಂತ ಕಾರ್ಯಗಳಲ್ಲಿಯೇ ಬದುಕಿ ಅದರಲ್ಲೇ ನಾವು ನಂತರ ನರಕಕ್ಕೆ ಹೋಗ್ಬಿಡ್ತೇವೆ ಹೊರತು ನಾವು ಮನೆ ತಿರುಗಿ ದೇವರ ರಾಜ್ಯಕ್ಕೆ ಯಾವತ್ತೂ ಕೂಡ ಸೇರೋದೇ ಇಲ್ಲ. 100 ವರ್ಷ ಬದುಕಿದ್ರು ಕೂಡ ಆಮೇಲೂ ಕೂಡ ಸೇರೋದಿಲ್ಲ. ಯಾಕಂದ್ರೆ 100 ವರ್ಷ ಬದುಕಿದ್ರು ಆ 100 ವರ್ಷದಲ್ಲಿ ನಾವು ಮನೆ ತಿರುಗೋದಿಲ್ಲ. ಆದ್ರೆ ಮನೆ ತಿರುಗಿದ್ರೆ ಇವತ್ತೇ ನಾವು ಬದಲಾಗ್ತೀವಂದ್ರೆ ಇವತ್ತೇನೆ. ನಾಳೆ ಅಂತ ಅನ್ಕೊಂಡ್ರೆ ಆ ನಾಳೆ ಯಾವತ್ತೂ ಕೂಡ ನಮಗೆ ಬರೋದಿಲ್ಲ. ಅದರಿಂದ ಈ ದಿವಸ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಂಡು ನೋಡ್ಕೊಳ್ಬೇಕು. ದೇವರ ರಾಜ್ಯಕ್ಕೆ ನಾನು ಸೇರತಕ್ಕ ರೀತಿಯಲ್ಲಿ ನಾನು ಬದುಕ್ತಾ ಇದ್ದೇನಾ? ನನ್ನ ಗುಣಗಳು ಆ ರೀತಿ ಆಗಿದೆಯಾ? ನನ್ನ ನಡವಳಿಕೆ ಆ ರೀತಿ ಆಗಿದೆಯಾ? ನಾನು ಮಾಡುವಂತ ಕಾರ್ಯಗಳು ಆ ರೀತಿ ಆಗಿದೆಯಾ? ನನ್ನ ಹೃದಯ ಆ ರೀತಿ ಆಗಿದೆಯಾ? ನನ್ನಲ್ಲಿ ಆ ಪರಿಶುದ್ಧತೆ ಇದೆಯಾ? ನನ್ನಲ್ಲಿ ದೇವರ ಮೇಲೆ ಆ ಪ್ರೀತಿ ಇದೆಯಾ? ನಾನು ದೇವರನ್ನ ಆಸಕ್ತಿಯಿಂದ ಮನಪೂರ್ವಕವಾಗಿ ಹುಡುಕ್ತಾ ಇದ್ದೇನಾ? ದೇವರ ರಾಜ್ಯವನ್ನೇ ನಾನು ಹಂಬಲಿಸಿ ಬದುಕ್ತಾ ಇದ್ದೇನಾ? ದೇವರ ನಾಮನ ಮಹಿಮೆಗಾಗಿ ಈ ಲೋಕದಲ್ಲಿ ನಾನು ಬದುಕ್ತಾ ಇದ್ದೇನಾ? ದೇವರ ಚಿತ್ತವನ್ನು ನೆರವೇರಿಸುತ್ತಾ ಈ ಲೋಕದಲ್ಲಿ ನಾನು ಬದುಕ್ತಾ ಇದ್ದೇನಾ? ದೇವರಿಗೋಸ್ಕರ ಬದುಕ್ತಾ ಇದ್ದೇನಾ ಅಥವಾ ನನಗೋಸ್ಕರವಾಗಿನೇ ನಾನು ಬದುಕ್ತಾ ಇದ್ದೇನಾ? ಇವೆಲ್ಲವನ್ನು ನಾವು ಯೋಚನೆ ಮಾಡಿ ನೋಡಬೇಕು. ಯೇಸು ಕ್ರಿಸ್ತನು ತಂದೆ ತನಗೆ ಕೊಟ್ಟ ಎಲ್ಲವನ್ನು ಮಾಡಿ ಶಿಲುಬೆಯ ಪಾಡಗಳನ್ನೆಲ್ಲ ಮುಗಿಸಿ ಅವರು ತಂದೆಯ ಬಳಿಗೆ ಸೇರಿದರು. ಮತ್ತೆ ಮರಣವನ್ನು ಜಯಿಸಿ ಎದ್ದು ಬಂದು ಪುನರುತ್ಥಾನದ ನಂತರ ಅವ್ರ ತಂದೆಯ ಬಲಗಡೆಯಲ್ಲಿ ಆಸೀನನಾಗಿದ್ದಾರೆ. ನಾನು ನೀವು ಈ ಲೋಕದಲ್ಲಿ ನಮ್ಮ ಜೀವಿತ ಯಾತ್ರೆ ಮುಗಿಯುವಾಗ ನಮ್ಮ ಆತ್ಮ ದೇವರ ಬಳಿಗೆ ಸೇರಬೇಕು. ಮತ್ತೆ ಕಡೆಯದಲ್ಲಿ ಎಲ್ಲರಿಗೂ ಪುನರುತ್ಥಾನ ಆಗುತ್ತೆ. ಯೇಸು ಕ್ರಿಸ್ತನ ಪುನರುತ್ಥಾನವಾಗಿ ಎದ್ದು ಬಂದ ತರಗತಿಯಲ್ಲಿ ಎಲ್ಲರಿಗೂ ಸಹ ಪುನರುತ್ಥಾನ ಆಗುತ್ತೆ. ಆ ಪುನರುತ್ಥಾನದಲ್ಲಿ ನಾನು ನೀವು ಪುನರುತ್ಥಾನವನ್ನು ಪಡೆದು ನಿತ್ಯ ಜೀವವನ್ನು ಹೊಂದಿಕೊಂಡು ದೇವರ ಬಲಗಡೆಯಲ್ಲಿ, ಯೇಸು ಕ್ರಿಸ್ತನ ಬಲಗಡೆಯಲ್ಲಿ ಯಾವಾಗಲೂ ದೇವರ ರಾಜ್ಯದಲ್ಲಿರಬೇಕು. ಆ ರೀತಿಯಾಗಿ ನಮ್ಮ ಜೀವಿತ ಕಾಣಿಸ್ತಾ ಇದೆಯಾ? ಈ ದಿವಸ ನಾವು ಯೋಚನೆ ಮಾಡಿ ನೋಡೋಣ. ನಮ್ಮ ಜೀವಿತವನ್ನ ದೇವರ ಮುಂದೆಗಡೆಯಲ್ಲಿ ಸರಿಪಡಿಸೋಣ. ನಮಗೋಸ್ಕರವಾಗಿಯೋ ಈ ಲೋಕದ ಆಶೆ, ಭೋಗ, ಮೋಹಗಳಿಗೋಸ್ಕರವಾಗಿ ಅಲ್ಲ, ದೇವರಿಗೋಸ್ಕರವಾಗಿ, ದೇವರ ಚಿತ್ತವನ್ನು ಈ ಲೋಕದಲ್ಲಿ ನೆರವೇರಿಸುವುದಕ್ಕಾಗಿ, ಆತನ ರಾಜ್ಯವನ್ನು ಕಟ್ಟುವುದಕ್ಕಾಗಿ, ದೇವರ ರಾಜ್ಯವನ್ನು ಸೇರುವುದಕ್ಕಾಗಿ ಈ ಲೋಕದಲ್ಲಿ ನಾವು ಜೀವಿಸೋಣ. ದೇವರು ನಮ್ಮೆಲ್ಲರಿಗೂ ಸಹಾಯವನ್ನು ಮಾಡಲಿ, ನಮ್ಮನ್ನ ಬಲಪಡಿಸಿ ನಮ್ಮನ್ನ ನಡೆಸಲಿ. ಯೇಸು ಕ್ರಿಸ್ತನು ನಮಗಾಗಿ ಶಿಲುಬೆಯಲ್ಲಿ ಏನೆಲ್ಲವನ್ನು ಮಾಡಿ ಮುಗಿಸಿದರೋ ಅವೆಲ್ಲವೂ ನಾವು ರಕ್ಷಣೆ ಹೊಂದಿ ದೇವರ ರಾಜ್ಯವನ್ನ ಸೇರಬೇಕೆನ್ನುವುದಕ್ಕೋಸ್ಕರವಾಗಿಯೇ ಅದೆಲ್ಲವನ್ನು ಅವರು ಅನುಭವಿಸಿದರು. ಆತನನ್ನು ಹಿಂಬಾಲಿಸುವಂತ ನಾವು ಅದನ್ನ ಕಡೆಯವರೆಗೂ ಕೈಗೊಂಡು ನಡೆದು ದೇವರ ರಾಜ್ಯವನ್ನ ಸೇರುವಂತವರಾಗಿರಬೇಕು. ಯೇಸು ಕ್ರಿಸ್ತನು ಯಾವ ರೀತಿ ತಂದೆಯ ಬಳಿಯಲ್ಲಿ ಹೋಗಿದ್ದಾರೋ ನಾವು ಸಹ ಯೇಸು ಕ್ರಿಸ್ತನ ಬಳಿಯಲ್ಲಿ ಹೋಗಿ
ತಂದೆಯೊಟ್ಟಿಗೆ ಇರಬೇಕು. ಹಲ್ಲೆಲೂಯಾ. ಆಗಲೇ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನಮಗಾಗಿ ಮಾಡಿದಂತ ಆ ಪಟ್ಟಂತ ಎಲ್ಲಾ ಪಾಡುಗಳಿಗೆ ನಮ್ಮಲ್ಲಿ ಸಾರ್ಥಕ ಉಂಟಾಗೋದು.